ಬರೀ 2 ಲಕ್ಷ ಗಾಡಿ ಕೊಡ್ತೀನಿ ಸರ್. 15 ಮಾಡಲ್. ಹೌದು ಸರ್, ಹೌದು. ಇನೋವಾ ಕ್ರಿಸ್ಟಾ ಇದು. ಅದು ಇನೋವಾ ಪ್ರೈಸ್ ಅಲ್ಲಿ ಇದೆ MS ಕಾರ್ಸ್ ಅಲ್ಲಿ. 11 ಮಾಡಲ್ 2,75,000ಕ್ಕೆ ಡೀಸೆಲ್ ವೇರಿಯಂಟ್ i20 ಸಿಗ್ತಾ ಇದೆ. ಅದೇನೋ ಹೇಳ್ತಾರೆ ಕರ್ಮಾ ರಿಟರ್ನ್ಸ್ ಅಂತ. 2011 ಮಾಡಲ್ ಪೆಟ್ರೋಲ್ ಫೀಗೋ 1,85,000. ಹೌದು, 13 ಮಾಡಲ್ ಸೆಕೆಂಡ್ ಓನರ್ 1,75,000 ಗಾಡಿ ಕೊಡ್ತೀನಿ ಸರ್. ಟೊಯೋಟಾ ETS ಬೇಕಂದ್ರೆ ETS ಕೂಡ ಇದೆ. 2,85,000 ಗಾಡಿ ಕೊಡ್ತೀನಿ ಸರ್. 2018 ಮಾಡಲ್ ಸರ್, ಪೆಟ್ರೋಲ್ ಪ್ಲಸ್ CNG 4,95,000 ಗಾಡಿ ಕೊಡ್ತೀನಿ ಓನರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ರ್ಯಾಪಿಡ್ 2012 ಮಾಡಲ್ ಸಿಂಗಲ್ ಓನರ್ ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. 2,95,000 ಗಾಡಿ ಕೊಡ್ತೀನಿ ಸರ್. 2015 ಮಾಡಲ್ ಮಾರುತಿ ಓಮಿನಿ, ಮಹೇಂದ್ರ ಸ್ಕಾರ್ಪಿಯೋ VLX ಸರ್ 4,500 ತನಕ ಫೈನಲ್ ಮಾಡಿ ಕೊಡ್ತೀನಿ ಸರ್. 30,000 ಇಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮಾತಾಡಿ ಸರ್ ಕಸ್ಟಮರ್ ಕೂಡ 5 ಲಕ್ಷ ಹೇಳ್ತಾ ಇದ್ರು. ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ 2,75,000 ಗಾಡಿ ಕೊಡ್ತೀನಿ ಸರ್. ಇನೋವಾ ಟಾಪ್ ಎಂಡ್ ಮಾಡಲ್ ಹುಡುಕ್ತಾ ಇದ್ರಾ? 15 ಮಾಡಲ್ ಇದೆ, ಬನ್ನಿ MS ಕಾರ್ಸ್ ಅಲ್ಲಿ ನೋಡ್ತಾ ಇರಬಹುದು. ತುಂಬಾ ಚೆನ್ನಾಗಿದೆ ಈ ಗಾಡಿದಲ್ಲಿ. ಒಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, CNG ಸಮೇತ ಇರೋ ಗಾಡಿ ಸರ್. ಪೆಟ್ರೋಲ್ ವಿತ್ CNG ಅದನ್ನು ಆರ್ಸ್ ಗಳಲ್ಲಿ ಎಂಟ್ರಿ ಇದೆ. 5,500,000 ಲಕ್ಷಕ್ಕೆ 2020 ಮಾಡಲ್ ಗಾಡಿ ಕೊಡ್ತೀನಿ ಸರ್. 2,500,000 ಲಕ್ಷ. 2,500,000 ಲಕ್ಷಕ್ಕೆ ಅದನ್ನು ಡೀಸೆಲ್ ಟೊಯೋಟಾ ಕೊರೋಲಾ ಆಲ್ಟಿಸ್ ಕೊಡೋಣ. ಅದರಲ್ಲೂ ನೆಗೋಷಿಯಬಲ್ ಬಂದ್ ಮಾತಾಡಿ. ಫೈನಲ್ ಅಲ್ಲ, ನಮ್ಮ MS ಕಾರ್ಸ್ ಇರೋದು ಬಾರ್ಗಿನ್ ಮಾಡಕ್ಕೇನೆ. ಒಂದ್ಸಲ ವಿಸಿಟ್ ಮಾಡಿ MS ಕಾರ್ಗೆ, ಖಂಡಿತವಾಗ್ಲೂ ಪ್ರೈಸಿಂಗ್ ಎಲ್ಲ ಮಾಡ್ಕೊಟ್ಬಿಡ. 100%. 65,000 2012 ಮಾಡಲ್ ಸೆಕೆಂಡ್ ಓನರ್ LPG ಪ್ಲಸ್ ಪೆಟ್ರೋಲ್. ಸ್ಯಾಂಟ್ರೋ ಜಿಂಕ್ 2011 ಮಾಡಲ್ ಸೆಕೆಂಡ್ ಓನರ್. ಇದು LPG ಪ್ಲಸ್ ಪೆಟ್ರೋಲ್ ಇರುತ್ತೆ. ನೋಡ್ತಾ ಇರಬಹುದು, ಮ್ಯಾಗ್ವಿಲ್ ಆಗ್ಲಿ ಎಲ್ಲ ನೀಟ್ ಆಗಿದೆ. 75,000 ಗಾಡಿ ಕೊಡ್ತೀನಿ ಸರ್. ಝೆನ್ನೋ ಈ ಗಾಡಿ ಬಂದು 2,25,000 ಕೊಡೋಣ. ಈ ಗಾಡಿ ತಗೊಂಡು 2,25,000 ಕೊಡೋಣ ಸರ್. 75,000 ಗಾಡಿ ಕೊಡೋಣ ಸರ್. ಈ ಗಾಡಿ ಬಂದು 2,35,000 ಗಾಡಿ ಕೊಡೋಣ ಸರ್. 60,000ಕ್ಕೆ 2010 ಮಾಡಲ್ VDI ಕೊಡೋಣ ಸರ್. 25,000 ಗಾಡಿ ಕೊಡೋಣ ಸರ್. 3,85,000 ಡೀಸೆಲ್ ವೇರಿಯಂಟ್ ಡಸ್ಟರ್. ಮುಂದೆ ಬನ್ನಿ ಸರ್, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. 4,95,000 ಗಾಡಿ ಕೊಡೋಣ ಸರ್. 4,95,000. 2016 ಮಾಡಲ್ ಗಾಡಿ ಇದೆ MS ಕಾರ್ಸ್ ಅಲ್ಲಿ. ಟೆರನೋ ಇದೆ. ಹೋಂಡಾ ಬ್ರಿಯೋ ಅಂತ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ ಸಿಗೋದು. ಇರ್ತಕ್ಕಂಥ ಪ್ರತಿಯೊಂದರಲ್ಲೂ ನೆಗೋಷಿಯಬಲ್ ಇರುತ್ತೆ. ಆನ್ ಟೇಬಲ್ ಬಂದು ಮಾತಾಡ್ಕೊಳ್ಳಿ. 7 ಸೀಟರ್ ಗಾಡಿ ಬೇಕಾ MS ಕಾರ್ಸ್ಗೆ ಬನ್ನಿ. 1,75,000ಗೆ ಸ್ಕಾರ್ಪಿಯೋ ತಗೊಂಡೋಗಿ. 2,500,000 ಲಕ್ಷ. 2,500,000 ಲಕ್ಷಕ್ಕೆ 2016 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಫೋಕ್ಸ್ ವ್ಯಾಗನ್ ಪೋಲೋ ನೋಡ್ತಾ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಫಿಟ್ ಮಾಡಿದ್ದಾರೆ. 15 ಮಾಡಲ್ 4,70,000 ಗಾಡಿ ಕೊಡ್ತೀನಿ ಸರ್. ದಬ್ ಅನ್ನೋದೆಲ್ಲ ಬೇಡ, ಕಿರ್ಚ್ಬೇಡ ಅಂತ MBB ಸರ್. 2020 ಮಾಡಲ್ ಸಿಂಗಲ್ ಓನರ್ ಬರೀ 6 ಲಕ್ಷ ರೂಪಾಯಿ ಗಾಡಿ. 6 ಲಕ್ಷಕ್ಕೆ 2020. ಹೌದು. ಯಾವ್ದು ಇದೆ i20? ಸ್ಪೋರ್ಟ್ಸ್ ವೇರಿಯಂಟ್. ಯಾವ್ದು ರೀತಿ RTO ಚಾರ್ಜಸ್ ಕಮಿಷನ್ ಇರೋದಿಲ್ಲ. ₹1 ನಾವು ಹೇಳೋ ಪ್ರೈಸ್ ಅಲ್ಲಿ ₹1 ಅಡಿಷನಲ್ ಚಾರ್ಜಸ್ ಬೇಡ ಸರ್. ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. 5,15,000 ಗಾಡಿ ಕೊಡ್ತೀನಿ ಸರ್. 85,000 ಗಾಡಿ ಕೊಡ್ತೀನಿ ಸರ್. 85,000 3,85,000 ಗಾಡಿ ಕೊಡ್ತೀನಿ ಸರ್. 2016 ಮಾಡಲ್ ಫ್ಲೂಡಿಕ್ ವರ್ಣ. ಇದು ಸೆಕೆಂಡ್ ಓನರ್ ಆಗಿದೆ. SX ವೇರಿಯಂಟ್ ನ್ಯೂ ಶೇಪ್ ವೆಹಿಕಲ್ ಸರ್. ಪ್ರತಿದಿನ ಕಾರ್ ವಿಡಿಯೋ ಅಂತೂ ಇರಲ್ಲ, ವೀಕ್ಲಿ 1 ಅಥವಾ 2 ಇರುತ್ತೆ ಅಷ್ಟೇ. ಯಾಕಂದ್ರೆ ಲೋ ಬಡ್ಜೆಟ್ ಕಾರ್ಸ್ಗಳು ಸೇಲ್ ಮಾಡೋದ್ರಲ್ಲಿ, ಇವನ್ ನಂಬರ್ ಸೇಲ್ ಆಗೋದ್ರಲ್ಲಿ ಟಾಪ್ 1 ಅಂತಂದ್ರೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಲೋ ಬಡ್ಜೆಟ್ ಕಾರ್ಗಳನ್ನ ಇಟ್ಟಿರ್ತಾರೆ. ಒಂದು ಒಳ್ಳೇದ್ ಮಾಡ್ತೀವಿ ಅಂದ್ರೆ ಕೆಟ್ಟದ್ದು ಮಾಡ್ತಾರೆ. ಅದೆಲ್ಲ ನಾವು ಯೋಚನೆ ಮಾಡ್ಬಾರ್ದು. ನಮ್ ಕೆಲಸ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಪೆಟ್ರೋಲ್ ವೆಂಟೋ ಬೇಕಾ, ಡೀಸೆಲ್ ವೆಂಟೋ ಬೇಕಾ, MS ಕಾರ್ಸ್ಗೆ ಬಂದ್ಬಿಡಿ ಸರ್. ಖಂಡಿತವಾಗ್ಲೂ ಇದೆ, ಎರಡು ಅವೈಲೇಬಲ್. 100% ಸರ್. 2,95,000 ಇದು ಹೋಂಡಾ ಸಿಟಿ. 2,95,000 ಇನ್ನೊಂದು ಹೋಂಡಾ ಸಿಟಿ. ಯಾರಿಗಾದ್ರೂ ಮಿಶ್ರ ಲ್ಯಾನ್ಸರ್ ಬೇಕು ಅಂದ್ರೆ ಲ್ಯಾನ್ಸರ್ ಕೂಡ ಇದೆ. 1,75,000. 14 ಮಾಡಲ್ ಸೆಕೆಂಡ್ ಓನರ್ ಡ್ಯಾಟ್ಸನ್ ಗೋ ಕೊಡೋಣ ಸರ್. ಲೋನ್ ಆಗುತ್ತಲ್ವಾ ಇದು? ಬ್ರೆಜಾ ಕೂಡ MS ಕಾರ್ಸ್ ಅಲ್ಲಿ ಇದೆ. ಇವತ್ತು 6,500,000 ಲಕ್ಷ ನೆಗೋಷಿಯಬಲ್. ಇದು ಖಂಡಿತ ಮಾಡ್ಕೊಡ್ತೀನಿ, ಬನ್ನಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿ ಸರಿ ನೀವು ವಿಡಿಯೋ ಮಾಡ್ತಾ ಇರ್ತೀನಿ, ಬಟ್ ಪ್ರತಿದಿನ ಕಾರ್ ವಿಡಿಯೋ ಅಂತೂ ಇರಲ್ಲ. ವೀಕ್ಲಿ 1 ಅಥವಾ 2 ಇರುತ್ತೆ ಅಷ್ಟೇ. ಲಿಮಿಟೆಡ್ ಶೋರೂಮ್ಗಳನ್ನ ಮಾಡ್ತಾ ಇದ್ದೀನಿ, ಲಿಮಿಟೆಡ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿನೇ ಕಾರ್ ವಿಡಿಯೋಗಳು ಸ್ವಲ್ಪ ಡಿಲೇ ಆಗುತ್ತೆ ನಮ್ಮ ಚಾನಲಲ್ಲಿ. ಸೊ ಇವತ್ತು ಬಂದಿರೋದು ಆಲ್ರೆಡಿ ಸೈಫ್ ಸರ್ನ ನೋಡಿರ್ತೀರಾ, MS ಕಾರ್ಸ್ಗೆ ಬಂದಿರತಕ್ಕಂಥದ್ದು. ಲೋ ಬಡ್ಜೆಟ್ ಕಾರ್ ಶೋರೂಮ್ಗಳು ಅಂದ್ರೆ ಒಂದು ಬೆರಳೆಣಿಕೆಯಷ್ಟು ಶೋರೂಮ್ಗಳಿದಾವೆ. ಆ ಬೆರಳೆಣಿಕೆಯಷ್ಟು ಶೋರೂಮ್ಗಳಲ್ಲಿ MS ಕಾರ್ಸ್ ಕೂಡ ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಲೋ ಬಡ್ಜೆಟ್ ಕಾರ್ಸ್ಗಳು ಸೇಲ್ ಮಾಡೋದ್ರಲ್ಲಿ, ಇವನ್ ನಂಬರ್ ಸೇಲ್ ಆಗೋದ್ರಲ್ಲಿ ಟಾಪ್ 1 ಅಂತಂದ್ರೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಲೋ ಬಡ್ಜೆಟ್ ಕಾರ್ಗಳನ್ನ ಇಟ್ಟಿರ್ತಾರೆ. ಆ ಲೋ ಬಡ್ಜೆಟ್ ಕಾರ್ಗಳು ಅದೆಷ್ಟಿದಾವೆ, ಯಾವ್ಯಾವ ಕಾರ್ಗಳಿದಾವೆ, ಪ್ರತಿಯೊಂದು ಡೀಟೇಲ್ಸ್ ನ ಸೈಫರ್ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಲೋ ಬಡ್ಜೆಟ್ ಅಲ್ಲಿ MS ಕಾರ್ಸ್ ಎಲ್ಲ ನಮ್ ವೀಕ್ಷಕರದು ದಯಾ ಸರ್. ಇವತ್ತಲ್ಲ ಅವಾಗ್ನಿಂದ ನಾವು ಲೋ ಮಾರ್ಜಿನ್ ಅಲ್ಲೇ ಏನೋ ಒಂದು ಆ ಗಾಡಿ ತೈನಷ್ಟು ಮಾರ್ಜಿನ್ ಹಿಡ್ಕೊಂಡು ವ್ಯಾಪಾರ ಮಾಡ್ತೀವಿ ಸರ್. ಅಷ್ಟೇ. ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೀವಿ, ಬೆಸ್ಟ್ ಕ್ವಾಲಿಟಿನೇ ಮಾಡ್ಕೊಡ್ತೀವಿ ಅಷ್ಟು. 100%. ಯಾವ್ಯಾವ ಕಾರ್ಗಳನ್ನ ನೋಡ್ಬೋದು ಲೋ ಬಡ್ಜೆಟ್ ಅಲ್ಲಿ? ನಮ್ಮ ಹತ್ರ ಮಲ್ಟಿ ಕಲರ್ ಅಂತ ಹೇಳ್ತೀವಲ್ಲ, ಆ ತರ ಕಾರ್ಗಳಿದೆ. ನಿಮ್ಗೆ ಫ್ಲೂಡಿಕಲ್ ವರ್ಣ ಬೇಕಾ, ಮತ್ತೆ ಬೀಟ್ ಬೇಕಾ, ಜಾಸ್ ಬೇಕಾ, ಇನೋವಾ ಬೇಕಾ, ಸ್ಕಾರ್ಪಿಯೋ ಬೇಕಾ, ಆಲ್ಟೋ ಬೇಕಾ, ಪ್ರತಿಯೊಂದು ನಿಮಗೆ ಕಂಪ್ನಿಗಳ ಗಾಡಿ ನಮ್ಮ ಹತ್ರ MS ಕಾರ್ಸ್ ಅಲ್ಲಿ ಸಿಗ್ಬಿಡುತ್ತೆ ಸರ್. ಈಗ SUV ಕಾರ್ಗಳು ಬೇಕು ಅಂದ್ರೆ ಯಾವ ತರ ನೋಡಬಹುದು ಸರ್? ನೋಡಿ, ಡಸ್ಟರ್ ಇದೆಯಾ, ಇನೋವಾ ಸ್ಕಾರ್ಪಿಯೋ, ಮತ್ತೆ ಇನೋವಾ ಕ್ರಿಸ್ಟಾ,
ಸುಮಾರು ಗಾಡಿ ಇದೆ, ಆಲ್ಮೋಸ್ಟ್ ಟೆರೆನೋನು ಇದೆ, ಟೆರೆನೋನು ಇದೆ, ಸುಮಾರು ಗಾಡಿಗಳಿದೆ ಸರ್. ನಡೆಯೋದೇನು ಗೊತ್ತಾ, ನಿಮ್ಮ ಹತ್ರ ಎಷ್ಟಿದೆ ಬಜೆಟ್ ತಗೊಂಡ್ ಬನ್ನಿ. ಆ ಬಜೆಟ್ನಲ್ಲಿ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಬೆಸ್ಟ್ ಗಾಡಿ ಕೊಟ್ಟು ಒಂದು ಬೆಸ್ಟ್ ಗಾಡಿ ಡೀಲ್ ಮಾಡೋಣ ಸರ್. ಜಾಸ್ತಿ ಗಾಡಿಗಳು ಇಷ್ಟು ಬಡ್ಜೆಟ್ ಅಲ್ಲೇ ಸರ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಯಾವ ಬಡ್ಜೆಟ್ ಸೂಟ್ ಮಾಡ 2 ಲಕ್ಷ ತಗೋಬೋದಾ, 3 ಲಕ್ಷ ಕೌಂಟ್ ತಗೋಬೋದಾ, 4 ಲಕ್ಷ ತಗೋಬೋದಾ ಸರ್? 2 ಲಕ್ಷದಿಂದ 3 ಲಕ್ಷ ಒಳಗಡೆ 70+ ವೆಹಿಕಲ್ಸ್ ಇದೆ. ಅದೇ ಮೇಜರ್ ಆಫ್ ದಿ ಕಾರ್. ಹೌದು ಹೌದು, ಅದನ್ನು ಬೆಸ್ಟ್ ಕ್ವಾಲಿಟಿನೇ. ಏನೋ ಒಂದು ಗಾಡಿ ತಂದು ಮಾರ್ಬಿಡೋದಲ್ಲ ಸರ್, ತಗೊಂಡಿದ್ರು ಅವರು ಯೂಸ್ ಮಾಡಬೇಕು, ಚೆನ್ನಾಗಿ ಹಿಡ್ಕೋಬೇಕು. 2 ಲಕ್ಷದಿಂದ 3 ಲಕ್ಷ ತಗೊಂಬನ್ನಿ. ಖಂಡಿತ ಆಲ್ಮೋಸ್ಟ್ ಯಾವ ಕಾರ್ ಚೂಸ್ ಮಾಡ್ತೀರಾ ತಗೊಳ್ಳಿ, ಅದೇ ಮೇಜರ್ ಜಾಸ್ತಿ ಕಾರ್ಗಳು ಇರ್ತಕ್ಕಂಥದ್ದು. 100% ವ್ಯಾಗನರ್ ಬೇಕಾ, i10 ಬೇಕಾ, ಫಿಗಾ ಬೇಕಾ, ಫಿಯೆಸ್ಟಾ ಬೇಕಾ, ಸುಮಾರು ಬೇಕಾ, ಯಾವ್ದು ಬೇಕು? 100% ಇದೆ. ಬನ್ನಿ, ನೀವು ಹೇಳ್ತಾ ಇನ್ನೂ ಇದೆ ಸರ್, ಬನ್ನಿ ಸರ್. ಅಲ್ವಾ, ಹೇಳಕ್ ಆಗ್ತಾ ಇಲ್ಲ, ಸುಮಾರು ಕಾರ್ಗಳಿದಾವೆ. ನನ್ನ ನಂಬರ್ ಇದೆ ಸರ್, 81238822 ಅಂತ ನಂಬರ್ ಇದೆ. ಹಾಯ್ ಅಂತ ಕಳಿಸಿ, ಅಕ್ಕಪಕ್ಕ ಯಾರಿಗೂ ಕೇಳೋ ಅವಶ್ಯಕತೆನೇ ಇಲ್ಲ. ಈಗೆಲ್ಲ ಏನ್ ಗೊತ್ತಾ ಸರ್, ಟೆಕ್ನಾಲಜಿ ಫಾಸ್ಟ್ ಆಗಿದೆ. ಹಾಯ್ ಅಂತ ಕಳ್ಸಿದ್ರೆ ನಮ್ದು ಕ್ಯಾಟ್ಲಾಗು, ಡೀಟೇಲ್ಸು, ಲೊಕೇಶನ್ ಎಲ್ಲ ಬಂದ್ಬಿಡುತ್ತೆ ಸರ್, ಅಲ್ವಾ? ಈಗ ಲೋ ಬಡ್ಜೆಟ್ ಕಾರ್ಸ್ ಅಂತ ಅಷ್ಟೇ ಸುಮ್ಮನೆ ವಿಡಿಯೋದಲ್ಲಿ ಹೇಳೋದಲ್ಲ, ಲೋ ಬಡ್ಜೆಟ್ ಕಾರ್ಸ್ ಎಲ್ಲಾದ್ರೂ ಇರುತ್ತೆ. ಅದರಲ್ಲೂ ಕೂಡ ಒಂದು ಕಡಿಮೆ ಪ್ರೈಸಿಗೆ ಕೊಡ್ತಕ್ಕಂಥ ಒಂದು ಶೋರೂಮ್ ಲೋ ಬಡ್ಜೆಟ್ ಕಾರ್ ಶೋರೂಮ್ ಅಂದ್ರೆ MS ಕಾರ್ಸ್ ಅಂತಾನೆ ಹೇಳ್ಬೋದು ಇವತ್ತಿನ ದಿನಗಳಲ್ಲಿ, ಅಲ್ವಾ ಸರ್? ಅದಕ್ಕೊಂದು ಖುಷಿ ವಿಚಾರ, ಅದನ್ನ ಕಾಪಾಡಿಕೊಂಡು ಮೇಂಟೈನ್ ಮಾಡ್ಕೊಂತ ಬರ್ತಾ ಇದ್ದೀರಾ, ಅಲ್ವಾ ಸರ್? ಹೌದು, ಸೂಪರ್. ಅದೇ ರೀತಿ ಸರ್, ಜಾಸ್ತಿ ತಡ ಮಾಡೋದು ಬೇಡ, ಪಟಾಪಟ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ. ಮೊದಲನೇ ವೆಹಿಕಲ್ ಹ್ಯುಂಡೈ ವರ್ನಾ ಇಂದ ಸ್ಟಾರ್ಟ್ ಮಾಡೋಣ. ಈ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಅಂತ ಹೇಳ್ಬಿಡಿ. ಲೋನ್ 2012 ಮಾಡೆಲ್ ಯಾವ್ದನ್ನ ವೆಹಿಕಲ್ ತಗೊಳ್ಳಿ ಸರ್, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಲೋನ್ ಆಗುತ್ತೆ. ಅಷ್ಟೇ, ಗೊತ್ತಾಯ್ತಲ್ವಾ? 12 ಮಾಡಲ್ ಮೇಲೆ. ಹಾಗಾದ್ರೆ ವರ್ನಾ ಇಂದ ಸ್ಟಾರ್ಟ್ ಮಾಡೋಣ. ಹೌದು, ಬನ್ನಿ ಸರ್. ಇವತ್ತು ನಾನ್ ಸ್ಕ್ರೀನ್ ಅಲ್ಲಿ ಇರಲ್ಲ, ನೀವು ಒಬ್ಬರೇ ಇರ್ತೀರಾ, ಬರೀ ಕಾರ್ಗಳದ್ದು ಅಷ್ಟೇ ಕೊಡ್ತೀವಿ. ಆರಾಮ ಡಿಸೆಂಟ್ ಆಗಿ ಮುಗ್ಸೋಣ. ದಬ್ ಅನ್ನೋದೆಲ್ಲ ಬೇಡ, ಕಿರ್ಚ್ಬೇಡ ಅಂತ ಕಿರ್ಚೋದೇ ಬೇಡ. MBP ಸರ್, ಪರವಾಗಿಲ್ಲ, ಮಾಡೋಣ ಸರ್, ಟ್ರೈ ಮಾಡೋಣ. ಈ ವಿಡಿಯೋ ಸ್ಮೂತ್ ಆಗಿ ಮಾಡೋಣ. ಕೆಲವು ಯಾರ್ಯಾರೆಲ್ಲ ಕಾಮೆಂಟ್ ಆಗ್ತಿದ್ರು ಅವ್ರಿಗೋಸ್ಕರನೇ ಈ ವಿಡಿಯೋ ಅನ್ಕೊಳ್ಳಿ. ಸ್ಮೂತ್ ಆಗಿ. ಏನ್ ಗೊತ್ತಾ, ಅದೇನು ಹೇಳ್ತಾರೆ ಕರ್ಮ ರಿಟರ್ನ್ಸ್ ಅಂತ. ಏನ್ ಗೊತ್ತಾ, ಏನು ಮಾಡಕ್ ಆಗಲ್ಲ. ಒಂದು ಒಳ್ಳೇದ್ ಮಾಡ್ತೀವಿ ಅಂದ್ರೆ ಒಂದು ಕೆಟ್ಟದ್ದು ಮಾಡ್ತಾರೆ. ಅದೆಲ್ಲ ನಾವು ಯೋಚನೆ ಮಾಡ್ಬಾರ್ದು, ನಮ್ ಕೆಲಸ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಏನ್ ಹೇಳ್ತೀರಾ? ಅಷ್ಟೇ ಸರ್. ಮೊದಲನೇ ವೆಹಿಕಲ್ ಹ್ಯುಂಡೈ ವರ್ನಾ ನೋಡ್ತಾ ಇದೀವಿ, ಇದ್ರ ಡೀಟೇಲ್ಸ್ ಸರ್. ಫ್ಲೂಡಿಕ್ ವರ್ನಾ SX ಆಪ್ಷನಲ್ ವೇರಿಯಂಟ್, 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೂಪರ್ ಆಗಿದೆ ಸರ್. 6 ಏರ್ ಬ್ಯಾಗು, ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಪ್ರೈಸ್ ಬಂದು 3,75,000 ಗಾಡಿ ಕೊಡ್ತೀವಿ. 3,75,000ಕ್ಕೆ 12 ಮಾಡಲು SX ಆಪ್ಷನಲ್. ಖಂಡಿತವಾಗ್ಲೂ ಟಾಪ್ ಎಂಡ್. ಹೌದು. ಪೆಟ್ರೋಲ್ ಡೀಸೆಲ್ ಸರ್? 100% ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ನೋಡಿ, ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಟಾಪ್ ಎಂಡ್, ಮ್ಯಾಗ್ವಿಲ್, ಏರ್ ಬ್ಯಾಗು ಎಲ್ಲ ಬಂದ್ಬಿಡುತ್ತೆ ಈ ಗಾಡಿನಲ್ಲಿ ಸರ್. ಫುಲ್ ಟಾಪ್ ಎಂಡ್, ಫುಲ್ ಟಾಪ್ ಎಲ್ಲ ಫೀಚರ್ ಬರುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಸರ್ 2016 ಮಾಡಲ್ ಫ್ಲೂಡಿಕ್ ವರ್ನಾ. ಇದು ಸೆಕೆಂಡ್ ಓನರ್ ಆಗಿದೆ. SX ವೇರಿಯಂಟ್, ನ್ಯೂ ಶೇಪ್ ವೆಹಿಕಲ್ ಸರ್. ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ಕ್ಲಾಸ್ ಆಗಿದೆ ಸರ್. 6.5 ಲಕ್ಷ ಗಾಡಿ ಕೊಡೋಣ ಸರ್. 6.5 ಲಕ್ಷಕ್ಕೆ ಹ್ಯುಂಡೈ ವರ್ನಾ ಫ್ಲೂಡಿಕ್ 2017 ಮಾಡಲ್, ಸೆಕೆಂಡ್ ಓನರ್, SX ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್ ಖಂಡಿತವಾಗ್ಲು. ಇದಾದ್ರೂ ವರ್ನಾ ತಗೊಳ್ಳಿ, ಇದಾದ್ರೂ ವರ್ನಾ ತಗೊಳ್ಳಿ, ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಂಬರ್ ಮೆನ್ಷನ್ ಮಾಡಿದೀನಿ. ಅದೇ ರೀತಿ ಇನ್ನೊಂದು ವೆಹಿಕಲ್ ಹ್ಯುಂಡೈ ಯಾವ್ದು ಸರ್ ಇದು? ಸರ್ ಹೋಂಡಾ i20 ಆಕ್ಟಿವ್ ವೇರಿಯಂಟ್, SX ಆಪ್ಷನಲ್. ಇದನ್ನು ಟಾಪ್ ಎಂಡ್ ಮಾಡಲು, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಗಾಡಿ ನೋಡ್ತಾ ಇರೋದು ವೈಟ್ ಕಲರ್, ತುಂಬಾ ಚೆನ್ನಾಗಿದೆ. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಈ ಗಾಡಿ ಬಂದು 4,85,000 ಗಾಡಿ ಕೊಡ್ತೀನಿ ಸರ್. ನೋಡಿ, 4,85,000ಗೆ 2015 ಮಾಡಲ್ ಗಾಡಿ ಕೊಡ್ತೀನಿ ಸರ್. 15 ಮಾಡಲ್, ಅದನ್ನ SX ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. ಒಂದು ಹಾಯ್ ಅಂತ ಕಳಿಸಿ, ಇಂಟೀರಿಯರ್ ಎಲ್ಲ ಫೋಟೋ ಎಲ್ಲ ಕಳಿಸ್ಕೊಡ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಯಾರಿಗಾದ್ರೂ ಬೇಕಾದ್ರೆ ಸ್ವಿಫ್ಟ್ ಕೂಡ ಇದೆ. ಯಾವ್ದು ಸರ್ ಸ್ವಿಫ್ಟ್ ಅಲ್ಲಿ ಇದು? ಸರ್ 2017 ಮಾಡಲ್ ಸ್ವಿಫ್ಟ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. 5,15,000 ಗಾಡಿ ಕೊಡ್ತೀನಿ ಸರ್. 5,15,000 ಅದರಲ್ಲೂ ನೆಗೋಷಿಯಬಲ್ ಸರ್. ಇನ್ MS ಕಾರ್ಸ್ಗೆ ಬನ್ನಿ, ಖಂಡಿತವಾಗ್ಲೂ ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಯಾವುದೇ ರೀತಿ RTO ಚಾರ್ಜಸ್, ಕಮಿಷನ್ ಇರೋದಿಲ್ಲ. ₹1 ನಾವು ಹೇಳೋ ಪ್ರೈಸ್ ಅಲ್ಲಿ ₹1 ಅಡಿಷನಲ್ ಚಾರ್ಜಸ್ ಬೇಡ ಸರ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i20 ಇದೆ ಸರ್. 2020 ಸಿಂಗಲ್ ಓನರ್ ಸರ್. 6 ಲಕ್ಷ ಗಾಡಿ ಕೊಡ್ತೀನಿ ಸರ್. 6 ಲಕ್ಷ 2020 ಮಾಡಲ್ ಸಿಂಗಲ್ ಓನರ್, ಬರೀ ₹6 ಲಕ್ಷ ಗಾಡಿ. 6 ಲಕ್ಷಕ್ಕೆ 2020. ಹೌದು. ಯಾವ್ದು ಇದು i20? ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್. ಹೌದು ಸರ್. ನೋಡಿ, ಗಾಡಿ ನಂಬರ್ ಕಾಣಿಸಲ್ಲ, ಯಾವುದೇ ಇಂಟ್ರೆಸ್ಟ್ ರೇಟ್ ಅನ್ಕೋಬೇಡಿ, ಪ್ಯೂರ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. 100% ಆನ್ ಟೇಬಲ್. ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಒಂದ್ಸಲ MS ಕಾರ್ಗೆ ವಿಸಿಟ್ ಮಾಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋಕ್ಸ್ ವ್ಯಾಗನ್ ಪೋಲೋ ನೋಡ್ತಾ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಫಿಟ್ ಮಾಡಿದ್ದಾರೆ ಸರ್. ಡೀಟೇಲ್ಸ್ ಸರ್. 15 ಮಾಡಲ್ ಸೆಕೆಂಡ್ ಓನರ್, ಶೋರೂಮ್ ಹಿಸ್ಟ್ರಿ ಓಡಿರೋದು 75,000 ಕಿಲೋಮೀಟರ್ ಈ ಗಾಡಿನ. ಈ ಗಾಡಿ ಬಂದು ನಿಮಗೆ ಕಂಫರ್ಟ್ ಲೈನ್ ಬರುತ್ತೆ, AC ಪೋಸ್ಟಿಂಗ್, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. 15 ಮಾಡಲ್, 4,70,000 ಗಾಡಿ ಕೊಡ್ತೀನಿ ಸರ್. 4,70,000. ಹೌದು. ಅದರಲ್ಲೂ ನೆಗೋಷಿಯಬಲ್, ಆನ್ ಟೇಬಲ್. ಖಂಡಿತವಾಗ್ಲೂ ಮಾಡ್ಕೋಣ ಸರ್. ಹಾಗೆ ಹ್ಯುಂಡೈ ಇಯಾನ್ ಸರ್. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ಬಂದು 2.5 ಲಕ್ಷ ಕೊಡೋಣ ಸರ್. 2.5 ಲಕ್ಷ 2.5 ಲಕ್ಷಕ್ಕೆ 2016ನೇ ಮಾಡಲ್ ಗಾಡಿ ಕೊಡ್ತೀನಿ ಸರ್. ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದು ಸರ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಇದೆ ಸರ್. 2012 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಗಾಡಿ ನೋಡ್ತಾ ಇರಬಹುದು, ಸಿಂಗಲ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ, ನೀಟ್ ಕಂಡೀಷನ್ ಗಾಡಿ ಸರ್.
ಈ ಗಾಡಿ ಬಂದು 2,40,000 ಕೊಡ್ತೀನಿ ಸರ್. 2,40,000. ಹೌದು, 12 ಮಾಡಲ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಹೇಳ್ತಕ್ಕಂಥ ಪ್ರತಿಯೊಂದರಲ್ಲೂ ನೆಗೋಷಿಯಬಲ್ ಇರುತ್ತೆ, ಆನ್ ಟೇಬಲ್ ಬಂದು ಮಾತಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇಯಾನ್ ಇದೆ, ಇಲ್ಲೊಂದು ಇಯಾನ್ ನೋಡಿದ್ವಿ ವೈಟ್ ಕಲರ್, ಇಲ್ಲೊಂದು ಸಿಲ್ವರ್ ಇದೆ. ಇದ್ರ ಡೀಟೇಲ್ಸ್ ಸರ್ 2012 ಮಾಡಲ್ ಹೊಂಡೈ ಇಯಾನ್, ಇದು ನಿಮ್ಗೆ ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಈ ಗಾಡಿ ನಿಮ್ಗೆ 65,000 ಓಡಿರೋ ಗಾಡಿ. ಈ ಗಾಡಿ ಬಂದು 2,25,000 ಗಾಡಿ ಕೊಡ್ತಾರೆ ಸರ್. 2,25,000 ನೆಗೋಷಿಯಬಲ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಬ್ರಿಯೋ ಅಂತ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ ಸಿಗೋದು. MS ಕಾರ್ಸ್ ಅಲ್ಲಿ ಒಂದೇ ಗಾಡಿ ಸರ್ ಇರೋದು. ಸರ್ ಇನ್ನೊಂದು ಗಾಡಿ ಬರ್ತಾ ಇದೆ, ಮೆರೂನ್ ಕಲರ್ ಇದೆ, ಇದು ಸಿಲ್ವರ್ ಕಲರ್, 2012 ಮಾಡಲ್ ಸೆಕೆಂಡ್ ಓನರ್. ಈ ಗಾಡಿ ಬಂದು 2,75,000 ಗಾಡಿ ಕೊಡೋಣ ಸರ್. 2,75,000. ಹೌದು ಸರ್, ಹೋಂಡಾ ಬ್ರಿಯೋ. ಹೌದು ಖಂಡಿತ. ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಟೆರಾನೋ ನೋಡ್ತೀನಿ ಅನ್ನೋರ್ಗೆ ಟೆರಾನೋ ಕೂಡ ಸೇಮ್ ಡಿಸೈನ್ ಸೇಮ್ ಇದೆ ಬರುತ್ತೆ. ಡಸ್ಟರ್ ಇದೆ, MS ಕಾರ್ಸ್ ಅಲ್ಲಿ ಟೆರಾನೋ ಎರಡೂ ಇದೆ ಖಂಡಿತವಾಗ್ಲೂ. ಬಟ್ ಈಗ ನೋಡ್ತಾ ಇರೋದು ಡಸ್ಟರ್. ಹೌದು ಸರ್, 16 ಮಾಡಲ್ ಸೆಕೆಂಡ್ ಓನರ್ ಗಾಡಿ ನೋಡ್ತಾ ಇರಬಹುದು. ತುಂಬಾ ಕ್ಲಾಸ್ ಆಗಿದೆ, ಕಸ್ಟಮರ್ ಫುಲ್ ಸರ್ವಿಸ್ ಮಾಡಿ ಕೊಟ್ಟಿದ್ದಾರೆ ಸರ್ ಗಾಡಿ. ಈ ಗಾಡಿ ಬಂದು ನಿಮ್ಗೆ ಫೈನಲ್ 4,95,000 ಗಾಡಿ ಕೊಡೋಣ ಸರ್. 4,95,000. 2016 ಮಾಡಲ್ ಗಾಡಿ, ಫುಲ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ, ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಸರ್. ಸರ್ 2010 ಮಾಡಲ್ ಹೊಂಡೈ i10, 2,15,000 ಗಾಡಿ ಕೊಡ್ತೀನಿ ಸರ್. 2,15,000ಕ್ಕೆ 2010 ಮಾಡಲ್ ಗಾಡಿ ಕೊಡೋಣ ಸರ್. i10 ಅದರಲ್ಲೂ ನೆಗೋಷಿಯಬಲ್ ಖಂಡಿತವಾಗ್ಲೂ ಮಾಡ್ಕೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಟೈಪ್ 2 ವ್ಯಾಗನರ್, 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ ನೋಡ್ತಾ ಇರಬಹುದು. ತುಂಬಾ ಚೆನ್ನಾಗಿದೆ ವ್ಯಾಗನರ್, ನ್ಯೂ ಶೇಪ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 2,25,000 ಗಾಡಿ ಕೊಡೋಣ ಸರ್. 2,25,000 ಖಂಡಿತವಾಗ್ಲೂ ಮಾಡ್ಕೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು i10 ನೋಡಿದ್ವಿ, ಆಲ್ರೆಡಿ ಬ್ರಿಯೋ ಕೂಡ ನೋಡಿದ್ವಿ. ಸ್ವಿಫ್ಟ್ ಡಿಸೈರ್ ಬೇಕು ಅಂತಕ್ಕಂಥವ್ರಿಗೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ. ಇದ್ರ ಡೀಟೇಲ್ಸ್ ಸರ್. ಸರ್ 2009 ಮಾಡಲ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಈ ಗಾಡಿ ಬಂದು ನಿಮ್ಗೆ 2,30,000 ಗಾಡಿ ಕೊಡ್ತೀವಿ ಸರ್. 2,30,000. ಡಿಸೈರ್ ಬೇಡ, ಸ್ವಿಫ್ಟ್ ಬೇಕೂ ಇದೆ ಸರ್. 2010 ಮಾಡಲ್ ಈ ಗಾಡಿ ಬಂದು ಡೀಸೆಲ್ ಗಾಡಿ, ಸ್ವಿಫ್ಟ್ 85,000 ಓಡಿರೋ ಗಾಡಿ. ಯಾಕಂದ್ರೆ ಸ್ವಿಫ್ಟ್ ಅಲ್ಲಿ ನಾವು ಜಾಸ್ತಿ ಹೇಳೋದ್ ಬೇಡ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಗಾಡಿ ಬಂದು ನಿಮಗೆ 2,60,000ಕ್ಕೆ 2010 ಮಾಡಲ್ VDI ಕೊಡೋಣ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್, ಅದು VDI ಡೀಸೆಲ್ ಅಲ್ವಾ ಸರ್? ಖಂಡಿತವಾಗಿ VDI ಡೀಸೆಲ್, ಪೆಟ್ರೋಲ್. ಹೌದು ಸರ್. ಇದ್ರ ಡೀಟೇಲ್ ಸರ್. ಸರ್ ಈ ಗಾಡಿ ಬಂದು 2011 ಮಾಡಲ್ ಸರ್. ಇದು 2011 ಪೆಟ್ರೋಲ್ ಪ್ಲಸ್ CNG ಇರುವಂತ ಗಾಡಿ. ಈ ಗಾಡಿ ಬಂದು 2,40,000 ಗಾಡಿ ಕೊಡ್ತೀವಿ. 2,40,000ಕ್ಕೆ 2011 ಮಾಡಲು VXC CNG ಸಮೇತ ಇರೋ ಗಾಡಿ ಕೊಡ್ತೀನಿ. ಇದು ವಿತ್ NOC ನಾ ಅಥವಾ ಕರ್ನಾಟಕ? ಸರ್ ಯಾವುದು NOC CC ಎಲ್ಲ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಕರ್ನಾಟಕ ನಂಬರೇ ಬರುತ್ತೆ. 100% ₹1 ಅಡಿಷನಲ್ ಚಾರ್ಜಸ್ ತಗೊಳ್ಳೋದಿಲ್ಲ. ಡೆಲ್ಲಿ ಇದೆ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪಕ್ಕ ಕರ್ನಾಟಕ ನಂಬರ್ ಮಾಡೇ ಕೊಡ್ತಾರೆ ಗಾಡಿನ. ಅದೇ ರೇಟಿಗೆ ಹೇಳಿರ್ತಕ್ಕಂಥದ್ದು. ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಫೋರ್ಡ್ ಫಿಗೋ ಸರ್ 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಇದು ಬಂದು ಕಸ್ಟಮರ್ ಗಾಡಿ ಸರ್. ಕಸ್ಟಮರ್ ಹೊಸ ಗಾಡಿ ತಗೊಂಡಿದ್ದಾರೆ, ಅದಕ್ಕೆ ಸೇಲ್ ಮಾಡಕ್ ಬಿಟ್ಟಿದ್ದಾರೆ. ಈ ಗಾಡಿ ಬಂದು 2,35,000 ಗಾಡಿ ಕೊಡೋಣ ಸರ್. 2,35,000. 2013 ಮಾಡಲ್ ಸೆಕೆಂಡ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇರೋ ಗಾಡಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್. ಸ್ವಿಫ್ಟ್ 2006 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದು ನಿಮಗೆ 1,75,000 ಗಾಡಿ ಕೊಡೋಣ ಸರ್. 1,75,000ಕ್ಕೆ 2006 ಮಾಡಲ್ ಸ್ವಿಫ್ಟ್ ಸಿಗ್ತಾ ಇದೆ. VXI ಸರ್. ಸರ್ ಇದು LXI ಬರುತ್ತೆ ಸರ್. ಇದು LXI ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್, ಲೋ ಮೇಂಟೆನೆನ್ಸ್, ಲೋ ಬಜೆಟ್ ಅಲ್ಲಿ 1,75,000 ಗಾಡಿ ಕೊಡ್ತೀನಿ ನೋಡಿ. ಯಾರಿಗಾದ್ರೂ ಬೇಕಾದ್ರೆ ವಿಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಟೊಯೋಟಾ ETS ಬೇಕಂದ್ರೆ ETS ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್. 2011 ಮಾಡಲ್ ಟೊಯೋಟಾ ETS, ಇದು ಪೆಟ್ರೋಲ್ ಇಂಜಿನ್ ಬರುತ್ತೆ, V ವೇರಿಯಂಟ್ ಗಾಡಿ. ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆ ಫೀಚರ್ ಏರ್ ಬ್ಯಾಗು, ABS ಎಲ್ಲ ಫೀಚರ್ ಬರುತ್ತೆ ಸರ್. ವೈಟ್ ಕಲರ್ ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ETS ವೇರಿಯಂಟ್ 11 ಮಾಡಲು ನೋಡಿ ಏರ್ ಬ್ಯಾಗ್ ಸಮೇತ ಬರುತ್ತೆ ನಿಮಗೆ. ಏರ್ ಬ್ಯಾಗ್, ABS ಎಲ್ಲ ಫೀಚರ್ ಬರುತ್ತೆ. ವೈಟ್ ಕಲರು. 2011 ಮಾಡಲ್ ಟೊಯೋಟಾ ETS 2,85,000 ಗಾಡಿ ಕೊಡ್ತೀನಿ ಸರ್. ನೋಡಿ 2,85,000ಕ್ಕೆ 2011 ಮಾಡಲ್ ಟೊಯೋಟಾ ETS ಪೆಟ್ರೋಲ್ ವೇರಿಯಂಟ್. 100% ಸರ್. MSಗೆ ಬನ್ನಿ ತಗೊಂಡೋಗಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಇನ್ನೊಂದಿದೆ ಸರ್. ಒಂದಲ್ಲ ನೋಡ್ತಾ ಇರ್ಬೋದು, 2 ಗಾಡಿ ಇದೆ ನಮ್ಮ ಹತ್ರ. ಸೇಮ್ ಕಲರ್ ಅಲ್ಲಿ, ಸೇಮ್ ವೇರಿಯಂಟ್, ಸೇಮ್ ಮಾಡಲು. 8 ಮಾಡಲ್ ಇದೆ, 2 ಡೀಸೆಲ್ ಗಾಡಿ, 2 VDI ಇರುತ್ತೆ. 8 ಮಾಡಲ್ 2 VDI ಇರುತ್ತೆ. ಈ ಗಾಡಿ ಬಂದು 2,25,000 ಕೊಡೋಣ. ಈ ಗಾಡಿ ತಗೊಂಡು 2,25,000 ಕೊಡೋಣ ಸರ್. ಡೀಸೆಲ್ ಗಾಡಿ 2,25,000 ಗಾಡಿ ಮಾಡ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai i10 ಸರ್. 2009 ಮಾಡಲ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ ಸರ್. 1,85,000 ಗಾಡಿ ಕೊಡ್ತೀನಿ ಸರ್. 1,85,000 ಕೊಡ್ತೀನಿ. ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಗ್ಲಾಸ್ ಸಮೇತ ಒರಿಜಿನಲ್ ಇದೆ, ಬ್ರ್ಯಾಂಡ್ ನ್ಯೂ. 4 ಹೊಸ ಟೈರ್ ಇದೆ ಸರ್. ನೋಡಿ ಯಾರಿಗಾದ್ರೂ i10 ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಗ್ಲೇ ಹೇಳಿರೋ ತರ ಇನ್ನೊಂದು ನಿಸಾನ್ ಟೆರಾನೋ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬಜೆಟ್ ಕಲಿಯಕ್ಕಾಗ್ಲಿ ಒಂದೇನೋ ಓನಿಸ್ಗೂ ತಗೋಬಹುದು. 75,000 ಗಾಡಿ ಕೊಡ್ತೀನಿ ಸರ್.
75,000ಗೆ 2000 ಮಾಡಲ್ ಜೆನ್ನು ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಕೊಡ್ತೀನಿ ಸರ್. ಎಷ್ಟೇ ಓನರ್ ಸರ್? ಸರ್ ಇದು ಥರ್ಡ್ ಓನರ್ ಇರುತ್ತೆ, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಆರಾಮಾಗಿ ತಗೋಬಹುದು. 75,000ಕ್ಕೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ. ಆರ್ಟಿಒ ಚಾರ್ಜಸ್ ಕೂಡ ಕಲೆಕ್ಟ್ ಮಾಡಲ್ಲ ಸರ್. ನಮ್ಮ ಹತ್ರ ಯಾವ್ದನ್ನ ವೆಹಿಕಲ್ ತಗೊಳ್ಳಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡ್ತೀವಿ ಸರ್. ಸೂಪರ್. 75,000 ಅಷ್ಟೇ ಸರ್. ಅದರಲ್ಲೂ ನೆಗೋಷಿಯಬಲ್ ಹೇಗೆ? ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. MS ಕಾರ್ಸ್ಗೆ ಬನ್ನಿ ಒಂದ್ಸಲಿ, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೋಣ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ನಿಸ್ಸಾನ್ ಟೆರಾನೋ ಸರ್. ಗಾಡಿ ಸೂಪರ್ ಆಗಿದೆ ಸರ್. ಇದು 2014 ಮಾಡಲ್ ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. 2014 ಮಾಡಲ್ ಸೆಕೆಂಡ್ ಓನರ್ ಟೆರಾನೋ ಡೀಸೆಲ್ ಗಾಡಿ. 3,85,000 ಸರ್. 3,85,000 3,85,000 ಗಾಡಿ ಕೊಡ್ತೀನಿ. ನಿಮ್ಗೆ ಇದೆಯಾ ಡೌಟ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಸರ್. 2014 ಮಾಡಲ್ ಸರ್. ಸೂಪರ್. ಪೆಟ್ರೋಲ್ ವೇರಿಯಂಟ್ ಸರ್. ಡೀಸೆಲ್ ಸರ್. ಡೀಸೆಲ್ ಖಂಡಿತವಾಗ್ಲೂ ಡೀಸೆಲ್. ಆಕ್ಷನ್ ಫ್ರೀ ವೆಹಿಕಲ್, ಒರಿಜಿನಲ್ ಗಾಡಿ. ಈ ಗ್ಲಾಸ್ ಸಮೇತ ಒರಿಜಿನಲ್ ಇದೆ ಸರ್. 3,85,000 ಗಾಡಿ ಕೊಡೋಣ ಸರ್. ಯಾರಿಗಾದ್ರೂ ನಿಸ್ಸಾನ್ ಟೆರಾನೋ ಬೇಕಂದ್ರೆ ಆಲ್ಮೋಸ್ಟ್ ಡೀಸೆಲ್ ವೇರಿಯಂಟ್ ಈ ಪ್ರೈಸಿಂಗ್ ಅಲ್ಲಿ ಸಿಗೋದು ಒಂಥರ ಚಾನ್ಸ್ ಪ್ರೈಸ್ ಅಂತಾನೆ ಹೇಳ್ಬೋದು. MS ಕಾರ್ಸ್ ಅಲ್ಲಿ 3,85,000ಕ್ಕೆ 2014 ಮಾಡಲ್ ಡೀಸೆಲ್ ವೇರಿಯಂಟ್ ನಿಸ್ಸಾನ್ ಟೆರಾನೋ ಎಕ್ಸೆಲ್. ಖಂಡಿತವಾಗ್ಲೂ ಬನ್ನಿ ಸರ್, ಗಾಡಿ ಕೊಡ್ತೀನಿ. ನಿಮ್ಗೆ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಸರ್ ಸ್ಯಾಂಟ್ರೋ ಜಿಂಕ್ 2011 ಮಾಡಲ್ ಸೆಕೆಂಡ್ ಓನರ್. ಇದು LPG ಪ್ಲಸ್ ಪೆಟ್ರೋಲ್ ಇರುತ್ತೆ. ನೋಡ್ತಿರಬಹುದು, ಮ್ಯಾಗ್ವಿಲ್ ಆಗ್ಲಿ ಎಲ್ಲ ನೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನೂ ಇಲ್ಲ. ಈ ಸ್ಯಾಂಟ್ರೋ ಬಂದು ನಿಮ್ಗೆ 1,95,000 ಹೇಳ್ತಾ ಇದೀನಿ ಸರ್. ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 1,95,000ಕ್ಕೆ ಸ್ಯಾಂಟ್ರೋ 2011 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬೀಟ್ ಯಾರಿಗಾದ್ರೂ ಬೇಕಂದ್ರೆ ರೆಡ್ ಕಲರ್ ಬೀಟ್ ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್. 1,65,000ಕ್ಕೆ 2012 ಮಾಡಲ್ ಚೌರ್ಲೆಟ್ ಬೀಟ್ ಕೊಡ್ತೀನಿ ಸರ್. 1,65,000 2012 ಮಾಡಲ್ ಸೆಕೆಂಡ್ ಓನರ್ LPG ಪ್ಲಸ್ ಪೆಟ್ರೋಲ್. 1,65,000ಗೆ ಗಾಡಿ ಕೊಡ್ತೀನಿ ಸರ್. ಪೆಟ್ರೋಲ್ ವೇರಿಯಂಟ್ 100% ವಿತ್ LPG ಇದೆ. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ಯಾಂಟ್ರೋ ಸರ್. ಸರ್ 2008 ಮಾಡಲ್ ಸೆಕೆಂಡ್ ಓನರ್ ಸ್ಯಾಂಟ್ರೋ. ಇದನ್ನು ನಿಮಗೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. 1,55,000 ಗಾಡಿ ಕೊಡ್ತೀನಿ ಸರ್. 1,55,000 ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಸರ್. ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬೀಟ್ ಬೇಡ, ನನಗೆ ಸ್ಪಾರ್ಕ್ ಬೇಕಂದ್ರೆ ಸ್ಪಾರ್ಕ್ ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್. 10 ಮಾಡಲ್ ಚೌರ್ಲೆಟ್ ಸ್ಪಾರ್ಕ್ 1,15,000 ಗಾಡಿ ಕೊಡೋಣ ಸರ್. ಒರಿಜಿನಲ್ ಗಾಡಿ, ಇವಾಗ ತನಕ ಪೈಂಟ್ ಆಗಿಲ್ಲ. ನೀವು ಬೇಕು ಅಂದ್ರೆ ಸಣ್ಣ ಪುರ ಟಚ್ ಅಪ್ ಪಾಲಿಶ್ ಮಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಬೀಟ್ ಇದೆ ಇಲ್ಲಿ ಸರ್. ಈ ಬೀಟು ಅಷ್ಟೇ 2013 ಮಾಡಲ್ ಸರ್. 1,65,000 ಗಾಡಿ ಕೊಡೋಣ ಸರ್. 1,65,000 2013ನೇ ಮಾಡಲ್ ಗಾಡಿ ಕೊಡ್ತೀನಿ ಸರ್. ಎಷ್ಟೇ ಓನರ್ ಸರ್? ಸರ್ ಸೆಕೆಂಡ್ ಓನರ್ ಆಗಿದೆ. ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್, ಪೆಟ್ರೋಲ್ ವೇರಿಯಂಟ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಸರ್. ಇನ್ನೊಂದು ಸರ್ 2010 ಮಾಡಲ್ ವ್ಯಾಗನರ್ ಸರ್. ಎಲ್ಲಾ ಫೀಚರ್ ಇರುವಂತ ಗಾಡಿ ಸರ್. ವ್ಯಾಗನರ್ ಅಲ್ಲಿ ನೀವು ನಿಮ್ಗೆ ಏರ್ ಬ್ಯಾಗ್ಸ್ ABS ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಗಾಡಿ ಇದೆ, ಇದ್ರಲ್ಲಿ ನಿಮ್ಗೆ ಎಲ್ಲಾ ಫೀಚರ್ಸ್ ಇದೆ ಸರ್. ಏನ್ ರೇಟ್ ಹೇಳ್ತಾ ಇದ್ರ? ಸರ್ 2,25,000 ಗಾಡಿ ಕೊಡ್ತೀನಿ ಸರ್. 2,25,000 ತಗೊಳ್ಳಿ, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್ ನಮ್ಮ MS ಕಾರ್ಸ್ಗೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಜಸ್ಟ್ ಸರ್ ಟಿಗಾರ್ 2020 ಟೈಗರ್ ಅಂತಾನೆ ಹೇಳ್ಬೋದು. ಟೈಗರ್ ಅನ್ಕೊಳ್ಳಿ ಸರ್. ಟಾಟಾ ಗಾಡಿ 100% ಗಾಡಿ ನೋಡಿ ಸರ್, ಒರಿಜಿನಲ್ ಗಾಡಿ. 2020 ಮಾಡಲ್ಲು ಗಾಡಿ ಕ್ಲಾಸ್ ಆಗಿದೆ. ನೋಡ್ತಾ ಇರ್ಬೋದು, ನಿಮ್ಗೆ ಸನ್ ರೂಫ್ ಸಮೇತ ಇದೆ ಸರ್ ಗಾಡಿದಲ್ಲಿ. ಸನ್ ರೂಫ್ ಫುಲ್ ಟಾಪ್ ಎಂಡ್ ಎಕ್ಸೆಟ್ ಪ್ಲಸ್ ವೇರಿಯಂಟ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ನೋಡ್ಕೊಳ್ಳಿ, ನೋಡಿ ಸನ್ ರೂಫ್ ಸಮೇತ ಬರುತ್ತೆ. ಎಲ್ಲ ಪೆಟ್ರೋಲ್ ಎಲ್ಲಾ ಫೀಚರ್ಸ್ ಇದೆ ಸರ್. ಗಾಡಿನ ತುಂಬಾ ಕ್ಲಾಸ್ ಆಗಿದೆ ಸರ್. ಏನ್ ರೇಟ್ ಹೇಳ್ತಾ ಇದ್ರ ಫೈನಲ್? ಸರ್ 5.5 ಲಕ್ಷಕ್ಕೆ 2020 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಫೈನಲ್ ಅಲ್ಲ, ನಮ್ಮ MS ಕಾರ್ಸ್ ಇರೋದು ಬಾರ್ಗಿನ್ ಮಾಡಕ್ಕೇನೆ. ಒಂದ್ಸಲ ವಿಸಿಟ್ ಮಾಡಿ MS ಕಾರ್ಗೆ, ಖಂಡಿತವಾಗ್ಲೂ ಮಾಡ್ಕೊಟ್ಬಿಡ 100%. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇದನ್ನು 21 ಮಾಡಲ್ ಸರ್. 2021 ಮಾಡಲ್ ಬ್ರ್ಯಾಂಡ್ ನ್ಯೂ ತರ ಇದೆ ಸರ್ ಗಾಡಿ. ಇದು ಈ ಗಾಡಿ ಬಂದು ಕಸ್ಟಮರ್ 3,75,000 ಕೊಡ್ತಾರೆ ಸರ್. ಆಲ್ಟೋ 3,75,000 ಆಲ್ಟೋ 21 ಮಾಡಲ್ 30,28,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. ತಗೊಳ್ಳಿ, ಖಂಡಿತವಾಗ್ಲೂ ಬನ್ನಿ ತಗೊಂಡೋಗಿ ಸರ್. ನೋಡಿ, ಹೋಂಡಾ ಜಾಜ್ ಯಾರಾದ್ರೂ ಹುಡುಕ್ತಾ ಇದ್ರೆ ಟಾಪ್ ಎಂಡ್ ಇದೆ ಇಲ್ಲಿ ಒಂದು ಹೋಂಡಾ ಜಾಜ್, ಇದ್ರ ಡೀಟೇಲ್ಸ್ ಸರ್. ಸರ್ 2011 ಮಾಡಲ್ ಹೋಂಡಾ ಜಾಜ್. ಈ ಗಾಡಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? CNG ಸಮೇತ ಇರೋ ಗಾಡಿ ಸರ್. ಪೆಟ್ರೋಲ್ ವಿತ್ CNG ಅದನ್ನು ಆರ್ಚ್ ಗಾಡಿಯಲ್ಲಿ ಎಂಟ್ರಿ ಇದೆ. ಗಾಡಿ ಒರಿಜಿನಲ್ ಇದೆ, ತುಂಬಾ ಚೆನ್ನಾಗಿದೆ ಸರ್. ವಿತ್ CNG ಇದೆ, ಬಟ್ ಆರ್ಚ್ ಗಾಡಿಯಲ್ಲಿ ಎಂಟ್ರಿ ಇದೆ, ತುಂಬಾ ಕ್ಲಾಸ್ ಆಗಿದೆ. ಹೋಂಡಾ ಜಾಜ್ ಹುಡುಕ್ತಾ ಇರೋರಿಗೆ ನಮ್ಮ MS ಕಾರ್ಸ್ ಅಲ್ಲಿ ಒಂದಿದೆ, ಬನ್ನಿ ತಗೊಂಡೋಗಿ. ಈ ಗಾಡಿ ಬಂದು 2,65,000 ಗಾಡಿ ಕೊಡ್ತೀನಿ ಸರ್. 2,65,000ಕ್ಕೆ ಪೆಟ್ರೋಲ್ ವಿತ್ CNG ಇರ್ತಕ್ಕಂತ ಹೋಂಡಾ ಜಾಜ್ ಸಿಗ್ತಾ ಇದೆ. ಒರಿಜಿನಲ್ ಗಾಡಿ ಸರ್. ಅದನ್ನು CNG ಫಿಟ್ ಮಾಡಕ್ಕೆ 50,000 ಬೇಕಾಗಿತ್ತು. ಇದಕ್ಕೆಲ್ಲ ಫಿಟ್ಟಿಂಗ್ ಸಮೇತ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಯಾರಿಗಾದ್ರೂ ಬೇಕಂದ್ರೆ ಇನೋವಾ ಕೂಡ ಇದೆ. ಟಾಪ್ ಎಂಡ್ ಅನ್ಸುತ್ತೆ. ಯಾವ್ದು ಸರ್ ಇದು? ಇನೋವಾದಲ್ಲಿ 2015 ಮಾಡಲ್ ವಿ ವರ್ಷನ್ 8 ಸೀಟರ್ ಗಾಡಿ ಸರ್. ತುಂಬಾ ಕ್ಲಾಸ್ ಆಗಿದೆ. ಯಾರನ್ನ ಇನೋವಾ ಟಾಪ್ ಎಂಡ್ ಮಾಡಲ್ ಹುಡುಕ್ತಾ ಇದ್ದೀರಾ,
15 ಮಾಡಲ್ ಇದೆ ಬನ್ನಿ MS ಕಾರ್ಸ್ ಅಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಈ ಗಾಡಿ ಬಂದು ಪ್ರೈಸ್ 9,25,000 ಇದೆ MS ಕಾರ್ಸ್ ಗೆ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಳ್ಳೋಣ ಸರ್ 9,25,000 ನೆಗೋಷಿಯಬಲ್ ಗಾಡಿ ಕ್ಲಾಸ್ ಆಗಿದೆ ಎಲ್ಲ ಇದೆ ಸರ್ ನಿಮಗೆ ಏನೇನು ಬೇಕು ಇನ್ನೋವಾಗೆ ಎಲ್ಲ ಮಾಡಿಫೈ ತರ ಮಾಡಿದ್ದಾರೆ ಸರ್ ಇದು 8 ಸೀಟರ್ ಗಾಡಿ ಸರ್ 8 ಸೀಟರ್ ಇನ್ನೋವಾ ನೋಡಿ ಎಲ್ಲ ನಿಮಗೆ ಎಲ್ಲ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಸರ್ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಖಂಡಿತವಾಗ್ಲೂ ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕಾರ್ಪಿಯೋ ಸರ್ 2014 ಮಾಡಲ್ ಮಹೇಂದ್ರ ಸ್ಕಾರ್ಪಿಯೋ VLX ಯಮಹಾಕ್ ಇಂಜಿನ್ ಇದು ಗಾಡಿ ತುಂಬಾ ಕ್ಲಾಸ್ ಆಗಿದೆ 14 ಮಾಡಲ್ VLX ಸರ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇರೋ ಗಾಡಿ ಸರ್ ಎಷ್ಟೇ ಓನರು ಸರ್ ಈ ಗಾಡಿ ಬಂದು ಥರ್ಡ್ ಓನರ್ ಆಗಿದೆ ಕಸ್ಟಮರ್ ಬಂದು ಈ ಗಾಡಿ 4,80,000 ಹೇಳ್ತಾ ಇದ್ದಾರೆ ಸರ್ ಕಸ್ಟಮರ್ ನಿಮ್ಮ ರೇಟ್ ಸರ್ ಮುಂದೆ ಬರ್ಲಿ ಸರ್ ಕಸ್ಟಮರ್ಗೆ ಮಾತಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಳ್ಳೋಣ ಸರ್ ಬೆಸ್ಟ್ ಪ್ರೈಸ್ 100% ಅಂದ್ರೆ ಒಂದು ಎಷ್ಟಕ್ಕೆ ಆಗ್ಬೋದು 480 ಅಂದ್ರೆ ಸರ್ 4,500 ತನಕ ಫೈನಲ್ ಮಾಡಿ ಕೊಡ್ತೀನಿ ಸರ್ 30,000 ಇಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಮಾತಾಡಿ ಸರ್ ಕಸ್ಟಮರ್ ಕೂಡ 5 ಲಕ್ಷ ಹೇಳ್ತಾ ಇದ್ರು ಗಾಡಿ ನೋಡಿ ಒಂದ್ಸಲಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸರ್ ಸರ್ ಇನೋವಾ ಅಲ್ಲೊಂದು ನೋಡಿದ್ವಿ ಇಲ್ಲೊಂದು ನೋಡ್ತಾ ಇದೀವಿ ಎಷ್ಟಿದಾವೆ ಟೋಟಲ್ ಇನೋವಾ ಈ ಸಲ ಸರ್ ಅದು ಇನೋವಾ ಇದು ಇನೋವಾ ಕ್ರಿಸ್ಟಾ ಬರೀ ಇನೋವಾ ಇದು ಹೌದು ಇನೋವಾ ಕ್ರಿಸ್ಟಾ ಇದು ಅದನ್ನು ಇನೋವಾ ಪ್ರೈಸ್ ಅಲ್ಲಿ ಇದೆ MS ಕಾರ್ಸ್ ಅಲ್ಲಿ ಒಂದಲ್ಲ 2 ಕ್ರಿಸ್ಟಾ ಇದೆ ಒಂದ್ ಗಾಡಿ ತೋರಿಸ್ತೀನಿ ಇನ್ನೊಂದು ಗಾಡಿ ಇದೆ ಯಾರಿಗಾನ ಬೇಕಾದ್ರೂ ಬನ್ನಿ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಈ ಗಾಡಿ ನೋಡ್ತಾ ಇರ್ಬೋದು ತುಂಬಾ ಕ್ಲಾಸ್ ಆಗಿದೆ ಸರ್ GX ಬರುತ್ತೆ ನಿಮ್ಗೆ ಎಲ್ಲ ಫೀಚರ್ ಬರುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್ ನೀಟಾಗಿದೆ ಫುಲ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್ 14,500,000 ಲಕ್ಷ ಹೇಳ್ತಾ ಇದೀನಿ ಆನ್ ಟೇಬಲ್ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಸರ್ 14,500,000 ಲಕ್ಷಕ್ಕೆ 2016 ಮಾಡಲ್ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ ಕೊಡ್ತೀನಿ ಸರ್ ಒರಿಜಿನಲ್ ಗಾಡಿ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಆನ್ ಟೇಬಲ್ MS ಕಾರ್ಸ್ ಗೆ ಬನ್ನಿ ಇದು ಬರೀ NOC ಕೊಡ್ತೀರಾ ಅಥವಾ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ನಮ್ಮ ಹತ್ರ NOC CC ಅಲ್ಲ ಸರ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡೋದೇ ಹೇಳ್ತಾ ಇರೋದು ಹೌದು ₹1 ಅಡಿಷನಲ್ ಚಾರ್ಜಸ್ ತಗೊಳ್ಳಲ್ಲ ನಾವೇ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್ ತಗೊಂಡೋಗಿ ಸರ್ ಅಂದ್ರೆ ಈಗ 2016 ಮಾಡಲ್ ಸಿಂಗಲ್ ಓನರ್ ಎಷ್ಟು ಹೇಳ್ತಾ ಇದ್ರ ಫೈನಲ್ 14,500,000 ಲಕ್ಷ ಹೇಳ್ತಾ ಇದೀನಿ ವಿತ್ ಕರ್ನಾಟಕ ನಂಬರ್ 100% ಸರ್ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ NOC ರೇಟ್ ಹೇಳ್ತಾರೆ ನೀವು ಕರ್ನಾಟಕ ನಂಬರ್ ಸೇರಿ ಹೇಳ್ತಾ ಇದ್ದೀರಾ ಬೇಡ ಸರ್ ಅದು ಏನ್ ಗೊತ್ತಾ ನಾವು ಟ್ರಾನ್ಸ್ಫರ್ ಮಾಡಿ ಕೊಡುವ ಜವಾಬ್ದಾರಿ ನಮ್ದು ಹೌದು ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ರ್ಯಾಪಿಡ್ 2012 ಮಾಡಲ್ ಸಿಂಗಲ್ ಓನರ್ ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲ್ ಗಾಡಿ ಸರ್ 2,95,000 ಗೆ ಗಾಡಿ ಕೊಡ್ತೀನಿ 2,95,000 ತಗೊಳ್ಳಿ ಎಲಿಗೆನ್ಸ್ ಟಾಪ್ ಎಂಡ್ ಸಿಂಗಲ್ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್ ಗಾಡಿ 2,95,000 ಗೆ ಮಾಡ್ಕೋಣ ಸರ್ ಹಾಗೆ ಹೋಂಡಾ ಸರ್ ಹೋಂಡಾ ಸಿಟಿ ಈ ಗಾಡಿ ನೋಡ್ತಾ ಇರ್ಬೋದು 2009 ಮಾಡಲ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸರ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ನಮ್ಮ MS ಕಾರ್ಸ್ ಅಲ್ಲಿ ಯಾವ್ದು ಡಾಕ್ಯುಮೆಂಟ್ ಲ್ಯಾಬ್ಸ್ ಇರೋದಾಗ್ಲಿ ಅಂತ ಆಗ್ಲಿ ಎಂತ ಆಗ್ಲಿ ಮಾರೋದಿಲ್ಲ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಚೆನ್ನಾಗಿದ್ರೆ ಮಾತ್ರ ಮಾಡ್ತೀವಿ ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ 2,95,000 ಗಾಡಿ ಕೊಡ್ತಾರೆ ಸರ್ 2,95,000ಕ್ಕೆ 2009 ಮಾಡಲ್ ಹೋಂಡಾ ಸಿಟಿ ಐವಿಟೆಕ್ ಫುಲ್ ಟಾಪ್ ಎಂಡ್ ಮಾಡಲ್ ಓನರ್ ಸರ್ ಸೆಕೆಂಡ್ ಓನರ್ ಗಾಡಿ ಕ್ಲಾಸ್ ಆಗಿದೆ ಸರ್ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಸರ್ ಪೆಟ್ರೋಲ್ ವೇರಿಯಂಟ್ ಹೌದು ಹಾಗೆ ಸ್ವಿಫ್ಟ್ ಸರ್ 2018 ಮಾಡಲ್ ಸ್ವಿಫ್ಟ್ ಆಪಲ್ ಸ್ವಿಫ್ಟ್ ಇದರಲ್ಲೂ ನಿಮಗೆ CNG ಸಮೇತ ಇದೆ RC ಕಾರ್ಡಲ್ಲಿ ಎಂಟ್ರಿ ಇದೆ ಸರ್ ನಿಮಗೆ CNG ದಲ್ಲಿ 25 to 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಇದು ಮಾಡಲ್ ಅಂದ್ರೆ 2018 ಮಾಡಲ್ ಸರ್ ಪೆಟ್ರೋಲ್ ಪ್ಲಸ್ CNG 4,95,000 ಗಾಡಿ ಕೊಡ್ತೀನಿ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ನೋಡಿ ಪೆಟ್ರೋಲ್ ವಿತ್ CNG ಇರ್ತಕ್ಕಂಥದ್ದು 4,80,000ಕ್ಕೆ 18 ಮಾಡಲ್ 4,95,000 ಬರ್ಲಿ ಸರ್ ನೀವು ಹೇಳೋ ಪ್ರೈಸ್ ಗೆ ಗಾಡಿ ಕೊಡ್ತೀನಿ ಸರ್ ಯಾವ್ದು ಸರ್ ಇದು VXI ಹೌದು ಸರ್ ಓಕೆ ನೋಡಿ VXI ಆದ್ರೂ ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ ನೀವು ಹಾಕ್ಸೋ ಅವಶ್ಯಕತೆ ಟಾಪ್ ಎಂಡ್ ತರನೇ ಇದೆ ಒರಿಜಿನಲ್ ಗಾಡಿ ಆಕ್ಸಿಡೆಂಟ್ ಇಲ್ಲ ಆ ತರ ಏನು ಇಲ್ಲ ಸರ್ ಗಾಡಿ ಒರಿಜಿನಲ್ ಇದೆ ತುಂಬಾ ಚೆನ್ನಾಗಿದೆ ಬನ್ನಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಸರ್ 2011 ಮಾಡಲ್ ಸ್ವಿಫ್ಟ್ VDI ಸೆಕೆಂಡ್ ಓನರ್ ಇದಕ್ಕೂ ನೋಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್ ತುಂಬಾ ಚೆನ್ನಾಗಿದೆ ಡೀಸೆಲ್ ಗಾಡಿ 2,70,000 ಗಾಡಿ ಕೊಡ್ತಾರೆ ಸರ್ 2,70,000 ಸ್ವಿಫ್ಟ್ ಹೌದು ಸರ್ ಇದು ಕೂಡ ಡೀಸೆಲ್ ಖಂಡಿತವಾಗ್ಲೂ ಡೀಸೆಲ್ ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು 2020 ಮಾಡಲ್ ಸರ್ VXI ಪ್ಲಸ್ ಬರುತ್ತೆ ಇದು ಗಾಡಿ ನಿಮಗೆ ಇದರಲ್ಲಿ ಏರ್ ಬ್ಯಾಗು ABS ಎಲ್ಲ ಫೀಚರ್ ಇರುತ್ತೆ 2021 ಮಾಡಲ್ ಇದೆ ಈ ಗಾಡಿ ಬಂದು 3,500,000 ಲಕ್ಷ ಗಾಡಿ ಕೊಡ್ತೀವಿ ಸರ್ 3,500,000 ಲಕ್ಷ ಆಲ್ಟೋ ನೋಡ್ತಾ ಇದ್ದು ಹೊಸ ಗಾಡಿ ತರ ಇದೆ ಸರ್ ಒರಿಜಿನಲ್ ಗಾಡಿ ತುಂಬಾ ಕ್ಲಾಸ್ ಆಗಿದೆ ಯಾರಿಗಾನ ಬೇಕಾದ್ರೆ ಖಂಡಿತವಾಗ್ಲೂ ಬನ್ನಿ ತಗೊಂಡೋಗಿ ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬೀಟ್ ಬೇಕಂದ್ರೆ ಹೊರಗಡೆ ಎಲ್ಲ ನೋಡಿದ್ರಿ ಇಲ್ಲೊಂದು ಒಂಥರ ಟ್ರೆಂಡಿ ಕಲರ್ ಇದೆ ಬೀಟ್ ಅಲ್ಲಿ ಈ ಕಲರ್ ತುಂಬಾ ಜನ ಇಷ್ಟಪಡ್ತೀರಾ ಆ ಕಲರ್ ಕೂಡ MS ಕಾರ್ಸ್ ಅಲ್ಲಿ ಇದೆ ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಯಾವುದೇ NOC ಆತರ ಇಂಟ್ರೆಸ್ಟೆಡ್ ಏನಿಲ್ಲ ಸರ್ ಒರಿಜಿನಲ್ ಗಾಡಿ 2013 ಮಾಡಲ್ ಸೆಕೆಂಡ್ ಓನರ್ 1,75,000 ಗೆ ಗಾಡಿ ಕೊಡ್ತೀನಿ ಸರ್ 1,75,000 ಗೆ 13 ಮಾಡಲ್ ಸೆಕೆಂಡ್ ಓನರ್ ಆಗಿರೋ ಗಾಡಿ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ತಗೊಂತೀರಾ ಲೋ ಮೇಂಟೆನೆನ್ಸ್ ಗಾಡಿ ಸೂಪರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ ಕಡೆ ರಿಡ್ಜ್ ಇದೆ ಸರ್ ಬ್ಲಾಕ್ ಕಲರ್ ಸರ್ 2011 ಮಾಡಲ್ VDI ರಿಡ್ಜ್ ಸರ್ ಇದು ಈಗ ಮಾಡಲ್ VDI ರಿಡ್ಜ್ ಹೌದು 2,60,000 ಗಾಡಿ ಕೊಡೋಣ ಸರ್ ನೋಡಿ 11 ಮಾಡಲ್ ರಿಡ್ಜ್ VDI ಡೀಸೆಲ್ ಯಾರಿಗಾದ್ರೂ ಬೇಕಂದ್ರೆ 2,60,000 ಖಂಡಿತವಾಗ್ಲೂ ಬನ್ನಿ ಸರ್ ತಗೊಂಡೋಗಿ ಸರ್ ಹಾಗೆ ಫಿಗೋ ಸರ್ 1,80,000 ಫೋರ್ಟ್ ಫಿಗೋ
2011 ಮಾಡಲ್ ಪೆಟ್ರೋಲ್ ಗಾಡಿ ಕೊಡ್ತೀನಿ ಸರ್. 2011 ಮಾಡಲು ಪೆಟ್ರೋಲ್ ಫೀಗೋ 1,85,000. ಹೌದು ಸರ್. ಅದರಲ್ಲೂ ನೆಗೋಷಿಯಬಲ್. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ i10 ಬೇಕಂದ್ರೆ ಹೊರಗಡೆ ಇದೇ ಕಲರ್ i10 ನೋಡಿದ್ರೆ ಇನ್ನೊಂದು i10 ಇದೆ. ಇದ್ರ ಡೀಟೇಲ್ಸ್ ಸರ್. ಸರ್ 2009 ಮಾಡಲ್ ಕಸ್ಟಮರ್ 2 ಲಕ್ಷ ಗಾಡಿ ಕೊಡ್ತಾರೆ ಸರ್. 2009 ಮಾಡಲು ಫ್ರೆಶ್ FC ಇರೋ ಗಾಡಿ 2 ಲಕ್ಷ ಹೇಳ್ತಾ ಇದ್ದಾರೆ. 2 ಲಕ್ಷ ಖಂಡಿತವಾಗ್ಲೂ 9 ಮಾಡಲ್. ಹೌದು ಸರ್. ಪೆಟ್ರೋಲ್ ವೇರಿಯಂಟ್ 100% ಸರ್. ಸೂಪರ್. ಓನರ್ ಎಷ್ಟಂದ್ರಿ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹಾಗೆ i20 ಇದೆ ಸರ್. 2011 ಮಾಡಲು ಹೋಂಡಾ i20 ಡೀಸೆಲ್ ಗಾಡಿ. ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ, ಮ್ಯಾಗ್ವಿಲ್ ಎಲ್ಲಾ ಫೀಚರ್ ಬರುತ್ತೆ ಸರ್. 2,75,000 ಗಾಡಿ ಕೊಡೋಣ ಸರ್. 2,75,000ಕ್ಕೆ 2011 ಮಾಡಲು ಡೀಸೆಲ್ i20 ಸರ್. ನೋಡಿ 11 ಮಾಡಲ್ 2,75,000ಕ್ಕೆ ಡೀಸೆಲ್ ವೇರಿಯಂಟ್ i20 ಸಿಗ್ತಾ ಇದೆ. i20 ಯಾವ್ದು ಇದು ಸರ್? ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡಿ ಸರ್. 100% ಸ್ಪೋರ್ಟ್ಸ್ ವೇರಿಯಂಟ್ ಸರ್. ನೋಡಿ ನೋಡ್ತಾ ಇದ್ದೀರಲ್ವಾ? ಯಾರಿಗಾದ್ರೂ ಬೇಕಾದ್ರೆ ಗಾಡಿ ನಂಬರ್, ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ, ಯಾವುದೋ ಇಂಟ್ರೆಸ್ಟೆಡ್ ಗಾಡಿ ಅಲ್ಲ, ಈ ಪ್ರೈಸಿಗೆ ಕೊಡ್ತಾ ಇರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋಕ್ಸ್ ವ್ಯಾಗನ್ ವೆಂಟೋ ನೋಡ್ತಾ ಇದ್ದೀರಾ. ಯಾರಿಗಾದ್ರೂ ಬೇಕು ಅಂದ್ರೆ ಆ ವೆಂಟೋ ಕೂಡ MS ಕಾರ್ಸ್ ಅಲ್ಲಿ ಇದೆ. ಇದ್ರ ಡೀಟೇಲ್ಸ್ ಸರ್. ಪೆಟ್ರೋಲ್ ವೆಂಟೋ ಬೇಕಾ, ಡೀಸೆಲ್ ವೆಂಟೋ ಬೇಕಾ? ಎರಡು MS ಕಾರ್ಸ್ಗೆ ಬಂದ್ಬಿಡಿ ಸರ್, ಖಂಡಿತವಾಗ್ಲೂ ಇದೆ ಸರ್. ಎರಡು ಅವೈಲೇಬಲ್ 100% ಸರ್. ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ 2013 ಮಾಡಲು ಟಾಪ್ ಎಂಡ್ ಮಾಡಲು ನೋಡ್ತಾ ಇರಬಹುದು. ಗಾಡಿ ತುಂಬಾ ಕ್ಲಾಸ್ ಆಗಿರೋ ಗಾಡಿ, ಎಲ್ಲಾ ಫ್ಯೂಚರ್ ಬರುತ್ತೆ ಸರ್. 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್. ಇಲ್ಲ ಸರ್, 14 ಇರ್ಬೇಕು ಸರ್. ಇದು ಹೌದು 14 ರಿಜಿಸ್ಟ್ರೇಷನ್ ಗಾಡಿ. ಹೌದು ಸರ್. ಹೇಳಿ ಸರ್ ಡೀಟೇಲ್ಸ್. ಸರ್ ಈ ಗಾಡಿ ಬಂದು ಕ್ಲಾಸ್ ಕಂಡೀಷನ್, ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿ ಬಂದು ನಿಮ್ಗೆ 3,60,000 ಗಾಡಿ ಕೊಡ್ತೀನಿ ಸರ್. ಇಂಟ್ರೆಸ್ಟೆಡ್ ಗಾಡಿನಾ ಸರ್? ಪ್ಯೂರ್ ಕರ್ನಾಟಕ ಬ್ಯಾಂಗ್ಳೂರ್ ಗಾಡಿ. 3,60,000ಕ್ಕೆ ಅಷ್ಟೇ. ಬನ್ನಿ ತಗೊಂಡು 100% ಬನ್ನಿ. ಸೆಕೆಂಡ್ ಓನರ್ ಗಾಡಿ ನೋಡಿ, ಒರಿಜಿನಲ್ ಗಾಡಿ, ಪೆಟ್ರೋಲ್ ಗಾಡಿ. ಯಾರ ಹತ್ರನೂ ಹೋಗಿ ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡು. ಇನ್ನೊಂದು ಡೀಸೆಲ್ ಇದೆ. 100% ತೋರಿಸಿ ನೋಡಿ ಸರ್, ವಿಡಿಯೋದಲ್ಲಿ ನೋಡಿ ಸರ್. ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಸ್ವಿಫ್ಟ್ ಡಿಸೈರ್ ಬೇಕಂದ್ರೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್. 2012 ಮಾಡಲು ಟೈಪ್ 2 ವೇರಿಯಂಟ್ ಸ್ವಿಫ್ಟ್ ಡಿಸೈರ್ VX8 ಪೆಟ್ರೋಲ್ ಇಂಜಿನ್ ಸರ್. ಈ ಗಾಡಿ ಬಂದು 3,75,000 ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್. 3,75,000ಕ್ಕೆ ಸ್ವಿಫ್ಟ್ ಡಿಸೈರ್ VX8 ಟೈಪ್ 2 ವೇರಿಯಂಟ್ ಬರುತ್ತೆ ಸರ್. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. 2012 ಮಾಡಲ್ ಸರ್. 12 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ಬೇಕು ಅನ್ನೋರಿಗೆ ಇನ್ನೊಂದು ಪೀಸ್ ಇದೆ. ಇದ್ರ ಡೀಟೇಲ್ಸ್. 2010 ಮಾಡಲು ಸೆಕೆಂಡ್ ಓನರ್ ಹೋಂಡಾ ಸಿಟಿ ನೋಡ್ತಾ ಇರ್ಬೋದು. ಸೇಮ್ ಕಲರ್ ಅಲ್ಲಿ 2 ಗಾಡಿ ನಿಲ್ಕೊಂಡಿದೆ ನಮ್ಮ ಹತ್ರ. ಈ ಗಾಡಿ ಬಂದು 295 ಆಗುತ್ತೆ. ಈ ಗಾಡಿನ ತಗೊಳ್ಳಿ 295 ಆಗುತ್ತೆ. ಯಾವ್ದನ್ನ ತಗೊಳ್ಳಿ 2,95,000 ಮಾಡ್ಕೊಡ್ತೀನಿ. 2 ಗಾಡಿ ಒರಿಜಿನಲ್ ಗಾಡಿ. ನಿಮ್ಗೆ ಆಕ್ಸಿಡೆಂಟು ಅದು ಇದು ಏನು ಇಲ್ಲ ಸರ್. ತುಂಬಾ ಚೆನ್ನಾಗಿದೆ ಸರ್. 2,95,000ಕ್ಕೆ ಇದು ಹೋಂಡಾ ಸಿಟಿ, 2,95,000ಕ್ಕೆ ಇನ್ನೊಂದು ಹೋಂಡಾ ಸಿಟಿ. ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಳಿ. ಫಸ್ಟ್ ಬಂದವ್ರಿಗೆ ಟೆಸ್ಟ್ ನೋಡಿ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದು ತಗೊಳ್ಳಿ. ಖಂಡಿತವಾಗ್ಲೂ ಇನ್ನೂ ಕಮ್ಮಿ ಮಾಡ್ಕೊಡ್ತೀವಿ, ಬನ್ನಿ ಸರ್. ನೋಡಿ ಆಗ್ಲೇ ನೋಡಿದ್ರಿ ವೆಂಟೋ ಪೆಟ್ರೋಲ್ ವೇರಿಯಂಟು. ಈ ವೆಂಟೋ ನೋಡ್ತಾ ಇರೋದು ಡೀಸೆಲ್ ವೇರಿಯಂಟು. ಇದ್ರ ಡೀಟೇಲ್ಸ್ ಸರ್. ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. 3.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 12 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ 3.5 ಲಕ್ಷಕ್ಕೆ ಗಾಡಿ ಸರ್. ನೀವು ಓಡಿಸಿ ಗಾಡಿ ಚೆಕ್ ಮಾಡಿ, ತುಂಬಾ ಕ್ಲಾಸ್ ಆಗಿದೆ. ಬನ್ನಿ ತಗೊಂಡೋಗಿ. ಟ್ರೆಂಡ್ ಲೈನ್, ಕಂಫರ್ಟ್ ಲೈನ್, ಈ ಲೈನ್ ಇದು ಸರ್. ಇದು ಕಂಫರ್ಟ್ ಲೈನ್ ಗಾಡಿ. ಅದು ಬಂದು ನೋಡಿ, ಇದು ಪೆಟ್ರೋಲ್ ಹೈ ಲೈನ್, ಇದು ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್ ಚೆಕ್ ಮಾಡ್ಕೊಂಡು 3.5 ಲಕ್ಷ. 100% ಹೌದು ಸರ್. ಎಷ್ಟೇ ಓನರ್ ಸರ್? 2012 ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. ಹೌದು, ಡೀಸೆಲ್ ಸರ್ ಇದು. ಹಾಗೆ ನೋಡಿ ಯಾರಿಗಾದ್ರೂ ಮಾರುತಿಲಿ ಬ್ರೆಜಾ ಬೇಕು ಅಂದ್ರೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಬ್ರೆಜಾ ಅಂತ ಹೇಳ್ಬಿಟ್ಟು. ಆ ಬ್ರೆಜಾ ಕೂಡ MS ಕಾರ್ಸ್ ಅಲ್ಲಿ ಇದೆ ಇವತ್ತು. ಅದು ಕೂಡ ಒಂದ್ ಪೀಸ್ ಅಲ್ಲ ಸರ್ ಇರೋದು. ಸರ್ ಈ 3 ಗಾಡಿ ಬರೋದಿದೆ, ಇನ್ನೊಂದು ಪ್ರೆಸೆಂಟ್ ಇದೆ. 6.5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ 2018 ಮಾಡಲು LD ಆಪ್ಷನಲ್. ಇದು 6.5 ಲಕ್ಷ ಹೇಳ್ತಾ ಇದೀನಿ. ಸ್ವಿಫ್ಟ್ ಪ್ರೈಸ್ ಅಲ್ಲಿ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ 100% ಹೌದು ಸರ್. VDI LD ಆಪ್ಷನಲ್ ಇದೆ. LD ಆಪ್ಷನಲ್ ಬರುತ್ತೆ. ಇದಕ್ಕೆ ಎಲ್ಲ ಫೀಚರ್ಸ್ ಬರುತ್ತೆ ನಿಮಗೆ. ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಎಲ್ಲ ನೋಡಿ. ಏರ್ ಬ್ಯಾಗ್ ಸಮೇತ ಇರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ನೋಡ್ತಾ ಇದೀರಲ್ವಾ? ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. 6.5 ಲಕ್ಷ ನೆಗೋಷಿಯಬಲ್. ಈ ಖಂಡಿತ ಮಾಡ್ಕೊಡ್ತೀನಿ, ಬನ್ನಿ ಸರ್. i10 ಬೇಕು ಅನ್ನೋರಿಗೆ ಸಾಕಷ್ಟು ಸ್ಟಾಕ್ ಗಳಿದಾವೆ ಈ ಸರಿ MS ಕಾರ್ಸ್ ಅಲ್ಲಿ. ಇದೊಂಥರ ಚೆರ್ರಿ ರೆಡ್ ಸರ್. ಎಷ್ಟಿದಾವೆ i10 ಈ ಸಲ? ಸರ್ 8, 9, 10, 11 4 ಗಾಡಿ ಇದೆ ಸರ್. ಯಾವ್ದನ ಮಾಡಲ್ ಬೇಕಂದ್ರೆ ಬನ್ನಿ. ಸ್ಯಾಂಟ್ರೋ ಪ್ರೈಸ್ ಅಲ್ಲಿ i10 ಕೊಡ್ತೀನಿ. ಈ i10 ಡೀಟೇಲ್ಸ್ 2011 ಮಾಡಲ್ ಸರ್. 2,25,000 ಗಾಡಿ ಕೊಡ್ತೀನಿ ಸರ್. ಎಷ್ಟೇ ಓನರ್? ಯಾವ್ದು ವೇರಿಯಂಟ್ ಸರ್? ಇದು ಬಂದು i10 ಎರಾ ಪ್ಲಸ್ ಬರುತ್ತೆ. ಇದು ಬಂದು ನಿಮ್ಗೆ ಥರ್ಡ್ ಓನರ್ ಆಗಿದೆ. 2,25,000 ಗಾಡಿ ಕೊಡ್ತೀನಿ. 2,25,000ಕ್ಕೆ 2011 ಮಾಡಲು ಎರಾ. ಖಂಡಿತವಾಗ್ಲೂ ಗಾಡಿ ಒರಿಜಿನಲ್ ಸರ್. ಕಮ್ಮಿ ಓಡಿದೆ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? 60,000 ಓಡಿರೋ ಗಾಡಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸುಜುಕಿ SX4 ಸರ್. 1,75,000ಗೆ ಮಾರುತಿ SX4 ZX8 ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತೀನಿ ಸರ್. 1,75,000ಗೆ ಪೆಟ್ರೋಲ್ ವೇರಿಯಂಟ್. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. ಪೆಟ್ರೋಲ್ ವೇರಿಯಂಟ್ ಕೊಡ್ತೀನಿ ಸರ್. 2008 ಮಾಡಲ್ ಇದು. ಎಷ್ಟೇ ಓನರ್ ಸರ್? ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆ. ಹೌದು. ನೋಡ್ಕೊಳ್ಳಿ ಯಾರಿಗಾದ್ರೂ 2008 ಮಾಡಲು 1,75,000ಕ್ಕೆ SX ಟಾಪ್ ಎಂಡ್
SX4 ಟಾಪ್ ಎಂಡ್ ಸಿಗ್ತಾ ಇದೆ ನಿಮಗೆ ಪೆಟ್ರೋಲ್ ವೇರಿಯಂಟ್. ಹೌದು ಹಾಗೆ ಡಸ್ಟರ್ ಇಲ್ಲೊಂದಿದೆ ನೋಡಿ, ಡಸ್ಟರ್ ಆಗ್ಲೇ ಒಂದು ನೋಡಿದ್ವಿ, ಟೆರನ್ ನೋಡಿದ್ವಿ. ಹಾಗೆ ಅದೇ ಡಸ್ಟರ್ ಅಲ್ಲೇ ಬ್ಲಾಕ್ ಕಲರ್ ಇನ್ನೊಂದಿದೆ, ಇದ್ರ ಡೀಟೇಲ್ಸ್. 13 ಮಾಡೆಲ್ ಗಾಡಿ ರಿನಾಲ್ಟ್ ಡಸ್ಟರ್ ಡೀಸೆಲ್ ಗಾಡಿ ಸರ್. ರನ್ನಿಂಗ್ ಕಂಡೀಷನ್ ಅಂತೂ ತುಂಬಾನೇ ಚೆನ್ನಾಗಿದೆ ಸರ್ ಗಾಡಿ. ಡೀಸೆಲ್ 85 PS ಗಾಡಿ ರನ್ನಿಂಗ್ ಓಡ್ಸ್ ನೋಡಿ ನಿಮ್ಗೆ ಗೊತ್ತಾಗತ್ತೆ, ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 3,85,000 ಗಾಡಿ ಕೊಡ್ತೀವಿ. 13 ಮಾಡಲ್. ಹೌದು, ಡೀಸೆಲ್ ಗಾಡಿ 85 PS ಸರ್. 3,85,000 ಡೀಸೆಲ್ ವೇರಿಯಂಟ್ ಡಸ್ಟರ್. ಮುಂದೆ ಬನ್ನಿ ಸರ್, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಹೌದು ಸರ್. ನೋಡಿ ಅದೇ ಬ್ಲಾಕ್ ಕಲರ್ ಅಲ್ಲಿ ಟಾಟಾ ಇಂಡಿಕಾ ವಿಸ್ಟಾ ಯಾರಾದ್ರೂ ಹುಡುಕ್ತಾ ಇದ್ರೆ ಅದು ಕೂಡ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ 2011 ಮಾಡಲ್ ಪೆಟ್ರೋಲ್ ಗಾಡಿ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಒರಿಜಿನಲ್ ಗಾಡಿ. ನಿಮಗೆ ರನ್ನಿಂಗ್ ಕಂಡೀಷನ್ ಆಗಲಿ ಎಲ್ಲ ಸೂಪರ್ ಆಗಿದೆ ಸರ್. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ಸ್, ABS ಎಲ್ಲ ಫೀಚರ್ ಬರುತ್ತೆ ಸರ್. ಎಷ್ಟೇ ಓನರು ಸರ್? ಇದು ಬಂದು ಸೆಕೆಂಡ್ ಓನರ್, ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. ಇದನ್ನು ಏರ್ ಬ್ಯಾಗ್ಸ್, ಕಂಪ್ನಿ ಸಿಸ್ಟಮ್ ಎಲ್ಲ ಬರುತ್ತೆ. ಈ ಗಾಡಿ ಬಂದು 1,75,000 ಕೊಡೋಣ ಸರ್. 1,75,000ಕ್ಕೆ 2011 ಮಾಡಲ್ ಟಾಟಾ ವಿಸ್ಟಾ ಪೆಟ್ರೋಲ್ ಇಂಜಿನ್, ₹1 ಖರ್ಚಿಲ್ಲ ಸರ್ ಗಾಡಿಯಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಸರ್. 14 ಮಾಡಲ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಸರ್. ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿ ಬಂದು 3,90,000 ಗಾಡಿ ಕೊಡ್ತೀನಿ ಸರ್. ಯಾವ್ದು ಇದು ಡಿಸೈರ್ ಅಲ್ಲಿ? ಸರ್ ಡಿಸೈರ್ ಅಲ್ಲಿ ಇದು ಬಂದು LD ಆಪ್ಷನಲ್ ಬರುತ್ತೆ. ಡೀಸೆಲ್ ಗಾಡಿ 3,95,000ಕ್ಕೆ 2014ನೇ ಮಾಡಲ್ ಡಿಸೈರ್ ಕೊಡೋಣ ಸರ್. ನೋಡಿ 14 ಮಾಡಲ್ ಡೀಸೆಲ್ ಯಾರಿಗಾದ್ರೂ LD ಆಪ್ಷನಲ್ ಡೀಸೆಲ್ ವೇರಿಯಂಟ್ ಬೇಕು ಅಂದ್ರೆ ಫೈನಲ್ ಏನ್ ರೇಟ್ಗೆ ಆಗ್ಬೋದು ಸರ್? ಸರ್ 3,80,000ಗೆ ಕೊಡ್ತೀನಿ, ತಗೊಂಡೋಗಿ ಸರ್. 3,80,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ವರ್ನಾ ಯಾರಾದ್ರೂ ಹುಡುಕ್ತಾ ಇದ್ರೆ ವರ್ನಾ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಗಾಡಿ ಫ್ಲೂಡಿಕ್ ವರ್ನಾ SX ವೇರಿಯಂಟ್ ಸರ್. ಇದು 2012 ಮಾಡಲ್ ಸೆಕೆಂಡ್ ಓನರ್, 3,75,000ಗೆ ಗಾಡಿ ಕೊಡ್ತೀನಿ ಸರ್. 3,75,000ಕ್ಕೆ SX ಆಪ್ಷನ್ ಅಲ್ಲ? ಡೀಸೆಲ್ ಬೇಕಾ ಡೀಸೆಲ್ ಇದೆ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ. SX ಸರ್ ಇದು ಬರೀ SX ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್. ಹೌದು ಸರ್. ಫೈನಲ್ ರೇಟ್ ಹೇಳಿ ಸರ್ ಇದು? 3,75,000 ಸರ್. ಮಾರ್ಕೆಟ್ 4 ಲಕ್ಷ ಮೇಲೆ ಮಾಡ್ತಾರೆ, ನಮ್ಮ MS ಕಾರ್ಸ್ ಅಲ್ಲಿ ಆ ರೇಟ್ ಇಲ್ಲ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಟಾಟಾ ವಿಸ್ಟಾ 14 ಮಾಡಲ್ ಸಿಂಗಲ್ ಓನರ್ ಗಾಡಿ, ಮೋಟರ್ ಜೆಟ್ ಇಂಜಿನ್ ಬರುತ್ತೆ. ಡೀಸೆಲ್ ಗಾಡಿ, 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ ಸರ್. ಈ ಗಾಡಿ ಒಂದು ಕಸ್ಟಮರ್ 2,20,000 ಗಾಡಿ ಕೊಡ್ತಾರೆ ಸರ್. 2,20,000. 14 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, ಕ್ವಾರ್ಟರ್ ಜೆಟ್ ಇಂಜಿನ್. ಏನ್ ಬೇಕು ಅನ್ನೋರ್ಗೆ ಇನ್ನೊಂದು ಕೂಡ ಪೀಸ್ ಇದೆ, ಇದ್ರ ಡೀಟೇಲ್ಸ್ ಸರ್. 2015 ಮಾಡಲ್ ಗಾಡಿ ಸರ್. ಬರೀ 2 ಲಕ್ಷ ಗಾಡಿ ಕೊಡ್ತೀನಿ ಸರ್. ಇದು ಎಷ್ಟು ಓನರ್? ಥರ್ಡ್ ಓನರ್ ಆಗಿರೋದಕ್ಕೋಸ್ಕರ ಬರೀ 2 ಲಕ್ಷ ಗಾಡಿ ಕೊಡ್ತೀನಿ ಸರ್. 15 ಮಾಡಲ್. ಹೌದು ಸರ್, 2 ಲಕ್ಷಕ್ಕೆ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಡಟ್ಸನ್ ಯಾರಿಗಾದ್ರೂ ಬೇಕಂದ್ರೆ ಡಟ್ಸನ್ ಕೂಡ ಇದೆ ಸರ್. 14 ಮಾಡಲ್ ಸೆಕೆಂಡ್ ಓನರ್ ಡಟ್ಸನ್ ಗೋ ಸರ್. ಈ ಗಾಡಿ ಬಂದು ಸೆಕೆಂಡ್ ಓನರ್ 1,70,000 ಗಾಡಿ ಕೊಡ್ತೀನಿ ಸರ್. 1,70,000ಕ್ಕೆ 14 ಮಾಡಲ್ ಸೆಕೆಂಡ್ ಓನರ್ ಡಟ್ಸನ್ ಗೋ ಕೊಡೋಣ ಸರ್. ಲೋನ್ ಆಗುತ್ತಲ್ವಾ ಇದಕ್ಕೆ? 100% ಜೀರೋ ಡೌನ್ ಪೇಮೆಂಟ್. ನೀವು ಸಿಬಿಲ್ ಚೆನ್ನಾಗಿದೆಯಾ, ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಸರ್. ಸರ್ 2006 ಮಾಡಲ್ ಸೆಕೆಂಡ್ ಓನರ್ ಒರಿಜಿನಲ್ ಗಾಡಿ ಸರ್. ಯಾರೆಲ್ಲ 800 ಆಲ್ಟೋ ಹುಡುಕ್ತಾ ಇದ್ದಾರೋ ಅವ್ರಿಗೆ ಆರಾಮಾಗಿ ಒರಿಜಿನಲ್ ಇರೋ ಗಾಡಿ, ಏನು ರಿಪ್ಲೇಸ್ಮೆಂಟ್ ಇಲ್ಲ, ಆಲ್ಟೋ ಕೊಡ್ತೀನಿ. 1,15,000 ಗಾಡಿ ಕೊಡ್ತೀನಿ ಸರ್. 1,15,000ಕ್ಕೆ ಆಲ್ಟೋ. ಮಾರುತಿ ಆಲ್ಟೋ 2006 ಮಾಡಲ್ ಸೆಕೆಂಡ್ ಓನರ್ ಆಗಿರೋ ಗಾಡಿ ಕೊಡ್ತೀನಿ ಸರ್. ಸರ್ ಫಿಯಟ್ ಲೀನಿಯಾ ಸರ್ 2011 ಮಾಡಲ್ ಎಮಿಷನ್ ಪ್ಯಾಕ್ ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. ಈ ಗಾಡಿ ಬಂದು ನಿಮಗೆ 1,70,000 ಕೊಡ್ತೀನಿ ಸರ್. ಫೈನಲ್ 1,75,000. 185 2 ಲಕ್ಷ ಬೇಡ ಬಿಡಿ ಸರ್. 1,70,000 ಕೊಡ್ತೀನಿ ಸರ್, ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ SX4 ಸರ್. 14 ಮಾಡಲ್ ಗಾಡಿ ಸೆಕೆಂಡ್ ಓನರ್ 2,90,000 ಗಾಡಿ ಕೊಡ್ತೀನಿ ಸರ್. 2,90,000ಕ್ಕೆ 14 ಮಾಡಲ್ SX4 ಕೊಡ್ತೀನಿ ಸರ್. ಎಷ್ಟೇ ಓನರ್? ಸೆಕೆಂಡ್ ಓನರ್ ಆಗಿದೆ. 14 ಮಾಡಲ್ ಅದನ್ನು. ಯಾವ್ದು ಸರ್ ಇದು? ಸರ್ VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ 100%. ಹೌದು ಸರ್. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಅಲ್ಲಿ ಯಾವ್ದು ಇದು ಸರ್? ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ ಹುಡುಕ್ತಾ ಇದ್ದೀರಾ? ಇದು ಈಗ ಇದು ZXI ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. 1,60,000 ಗಾಡಿ ಕೊಡ್ತೀನಿ ಸರ್. ಟಾಪ್ ಎಂಡ್ ZXI ಓನರ್ಶಿಪ್ ಜಾಸ್ತಿ ಆಗಿರೋದಕ್ಕೋಸ್ಕರ 1,60,000ಗೆ ಕೊಡ್ತೀನಿ. ಗಾಡಿ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನ್ ಆಗಲಿ ತುಂಬಾ ನೀಟಾಗಿದೆ ಸರ್. ಓಕೆ. ಅದೇ ರೀತಿ ಒಳಗೂ ಕೂಡ ತುಂಬಾ ಗಾಡಿಗಳಿದಾವೆ, ಇಲ್ಲೆಲ್ಲ ನೋಡ್ತಾ ಇದ್ದೀರಾ. ಎಲ್ಲ ಲೋ ಬಜೆಟ್ ಅಲ್ಲಿ ಯಾರು ಹುಡುಕ್ತಾ ಇದ್ರೆ ಸುಮಾರು ಗಾಡಿ ಇದೆ. ನಮ್ ಗೋಡನ್ ಅಲ್ಲೂ ಇದೆ. ಇಲ್ಲಿ ಬಿಲ್ಡಿಂಗ್ ಕಟ್ತಾರದಕ್ಕೋಸ್ಕರ ಸ್ವಲ್ಪ ನಮ್ಗೆ ಗಾಡಿ ನಿಲ್ಸಕ್ ಜಾಗ ಸಾಕಾಗ್ತಾ ಇಲ್ಲದಕ್ಕೋಸ್ಕರ ನಿಲ್ಸಿದೀವಿ. Hyundai i20 ಸರ್ 2.5 ಲಕ್ಷ ಗಾಡಿ ಕೊಡೋಣ ಸರ್. ಏನ್ ಡೀಟೇಲ್ಸ್? 2010 ಮಾಡಲ್ ಡಿಸೆಂಬರ್ ಗಾಡಿ, ಡೀಸೆಲ್ ಗಾಡಿ. 2,40,000 ಕೊಡ್ತೀನಿ, ತಗೊಂಡೋಗಿ ಸರ್. ಡೀಸೆಲ್ 100% ಸರ್. ಥರ್ಡ್ ಓನರ್ ಆಗಿದೆ ಸರ್. ಗಾಡಿ ಚೆನ್ನಾಗಿದೆ, ತಗೊಂಡೋಗಿ ಸರ್. ಹಾಗೆ ಫಿಗೋ ಸರ್ 2011 ಮಾಡಲ್, ಸಾರಿ 2011 ಮಾಡಲ್ ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ ಸರ್. ಈ ಗಾಡಿ ಬಂದು 1,85,000ಗೆ ಕೊಡ್ತೀನಿ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇರೋ ಗಾಡಿ ಸರ್. ಇದು 1,85,000 ನೋಡಿ. AC ಪವರ್ ಸ್ಟೇರಿಂಗ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ನೋಡ್ತಾ ಇದ್ರಲ್ವಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಫಿಯಟ್ ಲೀನಿಯಾ ಡೀಸೆಲ್ ಹುಡುಕ್ತಾ ಇದ್ದೀರಾ? MS ಕಾರ್ಸ್ ಎಲ್ಲ ಒಂದಿದೆ ನೋಡಿ. ಪೆಟ್ರೋಲ್? ಹೌದು ಸರ್, ಪೆಟ್ರೋಲ್ ಡೀಸೆಲ್. ಈ ಗಾಡಿ ಬಂದು 1,65,000 ಗಾಡಿ ಕೊಡೋಣ ಸರ್. 1,65,000. 1,65,000ಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಏನ್ ಡೀಟೇಲ್ಸ್ ಇದು? ಸರ್ 2009 ಮಾಡಲ್ ಗಾಡಿ ಸರ್.
ಡೀಸೆಲ್ ಗಾಡಿ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ, ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. 1,65,000. ಹೌದು ಸರ್. ಯಾರಿಗಾದ್ರೂ ಮಿಶ್ರ ಲ್ಯಾನ್ಸರ್ ಬೇಕು ಅಂದ್ರೆ ಲ್ಯಾನ್ಸರ್ ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಗಾಡಿ ನೋಡಿ ಹೆಂಗಿದೆ ಅಂದ್ರೆ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಇದು ನೋಡ್ತಾ ಇರಬಹುದು ಬಲಿನೋ ಲೇಟೆಸ್ಟ್ ಗಾಡಿ, ಇದು ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ಕಸ್ಟಮರು. 2003 ಮಾಡೆಲ್ ಸರ್. ಲ್ಯಾನ್ಸರ್ ಎಲ್ಲ ಮಾಡಿಫೈ ಆಗಿದೆ ಗಾಡಿ ನಿಮ್ಗೆ. ಇದು ನಿಮ್ಗೆ ಸೈಲೆನ್ಸರ್ ಆಗ್ಲಿ, ಸ್ಪೈಲರ್ ಆಗ್ಲಿ, ಇಂಟೀರಿಯರ್ ಆಗ್ಲಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ನೋಡಿ ಹೆಂಗ್ ಕಾಣ್ತಾ ಇದೆ. ಅವತ್ತಿನ ಕಾಲಕ್ಕೆ 3 ಮಾಡೆಲ್ ಅಂತ ಯಾವ ರೇಂಜ್ ಮಾಡಿದಾನಲ್ವಾ ನೋಡಿ ಸರ್. ಗಾಡಿ ನೋಡಿ ಸರ್, ಇವತ್ತಿಗೂ ಒಂಥರ ಸ್ಟೈಲಿಶ್ ಅನ್ಸುತ್ತೆ. ಅವತ್ತಿನ ಕಾಲದಾಗ ಇನ್ನೆಷ್ಟು ಸ್ಟೈಲಿಶ್ ಅನಿಸ್ತಾ ಇರ್ಬೋದು ಸರ್ ಅವಾಗ. ಸರ್ ಈಗ ಬೆನ್ಸ್ BMW ಹೆಂಗಿದೆ ನಮ್ಗೆ, ಅವಾಗ ಲ್ಯಾನ್ಸರ್ ಆ ತರ ಫೀಲ್ ಇರುತ್ತೆ ಸರ್. ಆ ತರ ಗಾಡಿ ಸಡನ್ ವೆಹಿಕಲ್ ತುಂಬಾ ಕ್ಲಾಸ್ ಆಗಿದೆ. ಇನ್ನೂ ತುಂಬಾ ಇಷ್ಟಪಡೋರು ಇದಾರೆ ಸರ್ ಗಾಡಿನ. ಒಳ್ಳೆ ರೇಟ್ ಕೊಟ್ಬಿಡಿ ಹೋಗ್ಬಿಡ್ಲಿ. 1,45,000 ಕೊಡ್ತೀನಿ ಸರ್. 3 ಮಾಡಲ್ ಸರ್, ಅದನ್ನು ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಇರೋ ಗಾಡಿ. ಎಷ್ಟು? 1 ಲಕ್ಷ. 1,45,000 ಕೊಡ್ತಾ ಇರೋದು. ಅದನ್ನು ಮಾಡಿಫೈ ಆಗಿರೋ ಗಾಡಿ ಸರ್. ಓನರ್ ಎಷ್ಟಿದು ಸರ್? ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಗಾಡಿನೂ ತುಂಬಾ ಕ್ಲಾಸ್ ಆಗಿದೆ ಸರ್. ಓಕೆ, 1,40,000 ಯಾರಿಗಾದ್ರೂ ಲ್ಯಾನ್ಸರ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಸ್ವಿಫ್ಟ್ ಡಿಸೈರ್ ಯಾರಿಗಾದ್ರೂ ಬೇಕಾದ್ರೆ ಸರ್, ಇದು 2009 ಮಾಡೆಲ್. ಈ ಗಾಡಿ ಬಂದು ಎಲ್ಲಾ ಡಾಕ್ಯುಮೆಂಟ್ ಫ್ರೆಶ್ FC ಎಲ್ಲ ಇದೆ. 2,35,000 ಗಾಡಿ ಕೊಡೋಣ ಸರ್. 2,35,000. ಹೌದು, ಫ್ರೆಶ್ FC ಎಲ್ಲ ಇದೆ. ಗಾಡಿನೂ ತುಂಬಾ ಚೆನ್ನಾಗಿದೆ. ಯಾರನ್ನ ಬೇಕು ಅಂದ್ರೆ ಸ್ವಿಫ್ಟ್ ಡಿಸೈರ್ ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಬನ್ನಿ ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ರಿಡ್ಜ್ ಸರ್. ಸರ್ 2,25,000 ಕೊಡ್ತೀನಿ ಸರ್. ಈ ರಿಡ್ಜ್ ನ 2,25,000ಕ್ಕೆ 2010 ಮಾಡಲು ಸೆಕೆಂಡ್ ಓನರು, CNG ಪ್ಲಸ್ ಪೆಟ್ರೋಲ್ ಇರೋ ಗಾಡಿ. 2,25,000 ಗಾಡಿ ಕೊಡ್ತೀನಿ ಸರ್. ಅಷ್ಟೇ, ನೋ ನೆಗೋಷಿಯಬಲ್. ಸರ್ MS ಕಲ್ಸ್ ಇರೋದು ನೋ ನೆಗೋಷಿಯಬಲ್ ಅಲ್ಲ, ಖಂಡಿತವಾಗ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಒಳ್ಳೆ ಗಾಡಿ ಕೊಡ್ತೀನಿ. ಒಂದ್ಸಲಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಹ್ಯುಂಡೈ ಗೆಟ್ಸ್ ಏನಾದ್ರು ಬೇಕಂದ್ರೆ ಗೆಟ್ಸ್ ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್. 2008 ಮಾಡಲ್ ಹೊಂಡೈ ಗೆಟ್ಸ್. ಇದನ್ನು ನೋಡ್ತಾ ಇರೋದು ಟಾಪ್ ಎಂಡ್ ಮಾಡಲ್. ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಡಿಫಾಗರ್, ರಿಯರ್ ವೈಫರ್ ಎಲ್ಲ ಇದೆ ಸರ್ ಗಾಡಿದಲ್ಲಿ. ಟಾಪ್ ಎಂಡ್ ಮಾಡಲ್ ಗಾಡಿ. 84,000 ಹೊಡೆದು 8 ಮಾಡಲು, ಸೆಕೆಂಡ್ ಓನರ್, ಮ್ಯಾಗ್ವಿಲ್ ಸಮೇತ ಇರೋ ಗಾಡಿ. ಈ ಗಾಡಿ ಬಂದು ಕಸ್ಟಮರ್ 1,65,000 ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಇರೋ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ, ಬನ್ನಿ ಸರ್. 8 ಮಾಡಲ್ ಸೆಕೆಂಡ್ ಓನರ್, 1,60,000. ಫುಲ್ ಟಾಪ್ ಎಂಡ್ ಮಾಡಲ್. ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ, ವಿಸಿಟ್ ಮಾಡಿ. ಅದರಲ್ಲೂ ನೆಗೋಷಿಯಬಲ್ 100% ಮಾಡ್ಕೊಡ್ತೀನಿ ಸರ್. ಫೋರ್ಡ್ ಐಕಾನ್ ಸರ್, ಈ ಗಾಡಿ ನೋಡಿ ಸರ್, ಕಸ್ಟಮರ್ ಒರಿಜಿನಲ್ ಗಾಡಿ. ಪೈಂಟ್ ಆಗ್ಲಿ, ಆಕ್ಸಿಡೆಂಟ್ ಆಗ್ಲಿ, ಮತ್ತೊಂದಾಗ್ಲಿ ಏನು ಇಲ್ಲ. ಕ್ಲಾಸ್ ಅಂದ್ರೆ ಕ್ಲಾಸ್ ಇದೆ ಸರ್ ಗಾಡಿ. ಇದು ಇಂಟೀರಿಯರ್ ಆಗ್ಲಿ, ಎಕ್ಸ್ಟೀರಿಯರ್ ಆಗ್ಲಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಕಸ್ಟಮರ್ ಬಂದು ಹೊಸ ಗಾಡಿ ತಗೊಂಡಿರೋದಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದಾರೆ ಸರ್. ಪಾರ್ಕಿಂಗ್ ಪ್ಲೇಸ್ ನಿಮ್ಗೆ ಗೊತ್ತಲ್ಲ, ನಮ್ಮ ಬೆಂಗಳೂರಲ್ಲಿ ಪಾರ್ಕಿಂಗ್ ಪ್ಲೇಸ್ ಒಂದ್ ಗಾಡಿ ತಗೊಂಡ್ಮೇಲೆ ಇನ್ನೊಂದು ಗಾಡಿ ನಿಲ್ಸಕ್ಕೆ ಜಾಗ ಇರಲ್ಲ. ಅದಕ್ಕೆ ಅವ್ರು ಪಾಪ ಸೇಲ್ ಮಾಡ್ತಾರೆ. ಇಷ್ಟನೇ ಇಲ್ಲ ಅವ್ರಿಗೆ. 1,15,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಮುಂದೆ ಬರ್ಲಿ, ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ನೆಗೋಷಿಯಬಲ್. 1,15,000 ಅದರಲ್ಲೂ ನೆಗೋಷಿಯಬಲ್. ಫೋರ್ಡ್ ಐಕಾನ್ ಖಂಡಿತವಾಗ್ಲೂ ಮಾಡ್ಕೋಣ ಸರ್. ಮತ್ತೆ ಇನ್ನೊಂದು ಫಿಯಟ್ ಲಿನಿಯಾ ಬ್ಲಾಕ್ ಕಲರ್ ಇದೆ ಸರ್. 2010 ಮಾಡೆಲ್ ಇದು, ಪೆಟ್ರೋಲ್ ವೇರಿಯಂಟ್ ಸರ್. 1,45,000 ಕೊಡ್ತೀನಿ ಸರ್ ಈ ಗಾಡಿನ. 1,45,000 ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಸರ್. ಅದನ್ನು ಎಮಿಷನ್ ಪಾಕ್ ಟಾಪ್ ಎಂಡ್ ಮಾಡೆಲ್ ಗಾಡಿ ಸರ್. ಬೇಸಿಕ್ ಅಲ್ಲ, ಫುಲ್ ಟಾಪ್ ಎಂಡ್. ನೋಡಿ, ಯಾರಿಗಾದ್ರೂ ಫಿಯಟ್ ಲಿನಿಯಾ ಬೇಕು ಅಂದ್ರೆ ಇನ್ನೊಂದಿದೆ ಪೆಟ್ರೋಲ್ ವೇರಿಯಂಟ್. ಟೊಯೋಟಾ ಕೊರೋಲಾ ಆಲ್ಟಿಸ್ ಯಾರಿಗಾದ್ರೂ ಬೇಕಂದ್ರೆ ಬ್ಲಾಕ್ ಕಲರ್ MS ಕಾರ್ಸ್ ಅಲ್ಲಿ ಒಂದಿದೆ, ಇದ್ರ ಡೀಟೇಲ್ಸ್ ಸರ್. 2011 ಮಾಡೆಲ್ ಸರ್ ಇದು. ಸರಿ, 10 11 ಇದೆ. ಡೀಸೆಲ್ ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಪೆಟ್ರೋಲ್ ನೋಡಿದ್ರೆ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್. ಟೊಯೋಟಾ ಕೊರೋಲಾ ಆಲ್ಟಿಸ್ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 2.5 ಲಕ್ಷ. 2.5 ಲಕ್ಷಕ್ಕೆ ಅದನ್ನು ಡೀಸೆಲ್ ಟೊಯೋಟಾ ಕೊರೋಲಾ ಆಲ್ಟಿಸ್ ಕೊಡೋಣ. ಅದರಲ್ಲೂ ನೆಗೋಷಿಯಬಲ್. ಬಂದು ಮಾತಾಡಿ, ಖಂಡಿತವಾಗ್ಲೂ ಮಾಡ್ಕೋಣ, ಬನ್ನಿ ಸರ್. ಯಾವ್ದು ಸರ್ ಇದು? ರ್ಯಾಪಿಡ್, ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ 2012 ಮಾಡಲ್. 2,75,000 ಗಾಡಿ ಕೊಡ್ತೀನಿ ಸರ್. 11 ಮಾಡಲ್. 12 ಮಾಡಲ್. 2,75,000 ಅದನ್ನು ಟಾಪ್ ಎಂಡ್ ಮಾಡಲು ಎಲಿಗೆನ್ಸ್. ಎಲ್ಲಾ ಫೀಚರ್ ಇರುತ್ತೆ. ಥರ್ಡ್ ಓನರ್ ಆಗಿದೆ. ಗಾಡಿನೂ ತುಂಬಾ ಚೆನ್ನಾಗಿದೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್. 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ i20. 2010 ಮಾಡೆಲ್ ಸರ್. 2,35,000 ಕೊಡ್ತೀನಿ ಸರ್. 2,35,000. 2,35,000ಗೆ i20 ಗಾಡಿ ಕೊಡ್ತೀನಿ, ತಗೊಂಡೋಗಿ ಸರ್. ಎಷ್ಟು ಓನರ್? ಸೆಕೆಂಡ್ ಓನರ್ ಸರ್. 2010 ಮಾಡೆಲ್. ನೆಕ್ಸ್ಟ್ ವೆಹಿಕಲ್ ಚೆವರ್ಲೆಟ್ ಆಪ್ಟ್ರಾ ನೋಡ್ತಾ ಇದೀವಿ, ಇದ್ರ ಡೀಟೇಲ್ಸ್ ಸರ್. ಚೆವರ್ಲೆಟ್ ಆಪ್ಟ್ರಾ 2006 ಮಾಡೆಲ್. 1,15,000 ಗಾಡಿ ಕೊಡ್ತೀನಿ ಸರ್. 1,15,000ಕ್ಕೆ 2006 ಮಾಡಲ್. ಸರ್ 2006 ಮಾಡೆಲ್, ಸೆಕೆಂಡ್ ಓನರ್. 1,15,000ಗೆ ಗಾಡಿ ಕೊಡ್ತೀನಿ ಸರ್. 1,15,000ಕ್ಕೆ ಚೆವರ್ಲೆಟ್ ಆಪ್ಟ್ರಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಟಾಟಾ ಮಾಂಜಾ ಬೇಕಂದ್ರೆ ವೈಟ್ ಕಲರ್ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಗಾಡಿ. 2011 ಮಾಡೆಲ್, ಸೆಕೆಂಡ್ ಓನರ್. 1,75,000ಗೆ ಗಾಡಿ ಕೊಡೋಣ ಸರ್. 1,75,000. ಹೌದು ಸರ್, ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕಾರ್ಪಿಯೋ ಯಾರಿಗಾದ್ರೂ ಬೇಕಂದ್ರೆ ಸ್ಕಾರ್ಪಿಯೋ ಕೂಡ ಇದೆ. ಇದ್ರ ಲೋ ಬಜೆಟ್ ಅಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಇದೆಯಾ, 7 ಸೀಟರ್ ಗಾಡಿ ಬೇಕಾ, 1,75,000 ಗಾಡಿ ಕೊಡ್ತೀನಿ. 2006 ಮಾಡಲ್ಲು. 1,75,000ಗೆ ಗಾಡಿ. ಥರ್ಡ್ ಓನರ್ ಆಗಿರೋ ಗಾಡಿ.
ಇದಕ್ಕೂ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. 7 ಸೀಟರ್ ಗಾಡಿ ಬೇಕಾ MS ಗೆ ಬನ್ನಿ, 1,75,000ಗೆ ಸ್ಕಾರ್ಪಿಯೋ ತೊಗೊಂಡೋಗಿ. ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i10 ಇನ್ನೊಂದಿದೆ, ಇದ್ರ ಡೀಟೇಲ್ಸು ಸರ್ 2009 ಮಾಡಲು i10 ಆಪ್ಷನಲ್ಲು, ಮ್ಯಾಗ್ನಾ ಆಪ್ಷನಲ್ಲು. ಇದಕ್ಕೂ ನೋಡಿ ಎಲ್ಲ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಫಾಗರ್, ರಿಯರ್ ವೈಫರ್ ಎಲ್ಲ ಬರುತ್ತೆ ಸರ್. ಏನು ರೇಟ್ ಹೇಳ್ತಾ ಇದ್ದೀರಾ? ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸರ್. ಏನೋ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸು 1,90,000 ಗಾಡಿ ಕೊಡ್ತೀನಿ ಸರ್. 1,90,000 ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್, ಒರಿಜಿನಲ್ ಗಾಡಿ ಸರ್. ಯಾರನ್ನ ಬೇಕಂದ್ರೆ ತಗೊಂಡೋಗಿ ಸರ್. ಹಾಗೆ ಫೋರ್ಡ್ ಫಿಗೋ ಇನ್ನೊಂದಿದೆ, ಇದ್ರ ಡೀಟೇಲ್ಸ್ ಬ್ಲ್ಯಾಕ್ ಸರ್ 2010 ಮಾಡಲ್ ಸರ್. 1,65,000 ಗಾಡಿ ಕೊಡ್ತೀನಿ ಸರ್. 10 ಮಾಡಲು 1,65,000. ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ ಕೊಡ್ತೀನಿ ಸರ್. ಎಷ್ಟೇ ಓನರು? ಸೆಕೆಂಡ್ ಓನರ್ ಆಗಿರೋದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i20 ಸಾರಿ ಗೆಡ್ಜ್ ಸರ್ 1.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಗೆಡ್ಜ್ 2010 ಮಾಡಲ್, ಅದನ್ನು 1.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಗಾಡಿ ನೋಡಿ ಎಲ್ಲ ಬ್ಲ್ಯಾಕ್ ಮಾಡಿದ್ದಾರೆ ಕಸ್ಟಮರು. ಎಷ್ಟೇ ಓನರು ಸರ್? ಇದು ಬಂದು ಥರ್ಡ್ ಓನರ್ ಆಗಿದೆ ಸರ್. 1,00,000 ಲಕ್ಷಕ್ಕೆ ಕೊಡ್ತೀನಿ ಫೈನಲ್. ಅಷ್ಟೇ, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಗಾಡಿ ನೋಡಿ ಹೆಂಗಿದೆ, ಇಂಟೀರಿಯರು ಎಕ್ಸ್ಟೀರಿಯರು ತುಂಬ ಕ್ಲಾಸ್ ಆಗಿದೆ. ನಿಮಗೆ ಏನಾರ ಗೊತ್ತಾಗಲ್ಲ ಅಂದರೆ ನನ್ನ ನಂಬರ್ ಇದೆ 8123888227 ಅಂತ. ಆ ನಂಬರ್ಗೆ ಹಾಯ್ ಅಂತ ಕಳಿಸಿ. ಪ್ರತಿಯೊಂದು ಗಾಡಿದು 10 ಫೋಟೋ ಇಲ್ಲಾಂದ್ರೆ 8 ಫೋಟೋ ಅದರಲ್ಲಿ ಅಪ್ಲೋಡ್ ಆಗಿರುತ್ತೆ ಸರ್. ನೋಡಿ ಫಿಗೋ ತೊಗೊಳ್ತಕ್ಕಂಥವ್ರಿಗೆ ಫಿಗೋ ಇದೆ, ಮತ್ತು ಅಲ್ಲೂ ಕೂಡ ಒಂದು ಫಿಗೋ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ 2011 ಮಾಡಲು, ಸೆಕೆಂಡ್ ಓನರು, ಫೋರ್ಡ್ ಫಿಗೋ ZXA ವೇರಿಯಂಟ್, ಟಾಪ್ ಎಂಡ್ ಮಾಡಲ್ ಸರ್. ಗಾಡಿ ರನ್ನಿಂಗ್ ಅಂತೂ ಹೇಳಂಗೆ ಇಲ್ಲ ಸರ್. ನಾವು ಓಡಿಸಿದೀವಿ ಗಾಡಿನ, ತುಂಬಾ ಕ್ಲಾಸ್ ಆಗಿದೆ ಗಾಡಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರು 2,25,000 ಬೇಕು ಅಂತಿದ್ದಾರೆ ಫೈನಲ್ಲು. ನಮ್ಮ ಕಡೆಯಿಂದ MS ಕಾರ್ಸ್ಗೆ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ಬೆಸ್ಟ್ ಪ್ರೈಸ್ ಮಾಡಿ. 2,20,000 25,000 ಸರ್. ಎಷ್ಟೇ ಓನರು? ಸೆಕೆಂಡ್ ಓನರು. ಗಾಡಿ ಕ್ಲಾಸ್ ಆಗಿದೆ, ಯಾರಾಗನ್ನ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಇನ್ನೊಂದು ಫಿಗೋ, ಇದ್ರ ಡೀಟೇಲ್ಸ್ ಸರ್ 2011 ಮಾಡಲ್ ಬೇಕಾ? 1,85,000 ಗಾಡಿ ಕೊಡ್ತೀನಿ ಸರ್. ಓನರು? ಸೆಕೆಂಡ್ ಓನರ್. ಇದನ್ನು ಅದರಲ್ಲೂ ನೆಗೋಷಿಯಬಲ್ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಖಂಡಿತವಾಗ್ಲೂ MS ಕಾರ್ಸ್ಗೆ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಳ್ಳೋಣ ಸರ್. ಹಾಗೆ ಇನ್ನೊಂದು ಫಿಯೆಸ್ಟಾ ಇದೆ, ಇದ್ರ ಸರ್ ಡೀಟೇಲ್ಸ್? 2010 ಮಾಡಲು, ಫೋರ್ಡ್ ಫಿಯೆಸ್ಟಾ. ಗಾಡಿ ಬಗ್ಗೆ ಹೇಳಂಗೆ ಇಲ್ಲ ಸರ್. ರನ್ನಿಂಗ್ ನೀವು ಯೂಸ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಿಮ್ಗೆ ಡೌಟ್ ಇದೆಯಾ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ ಸರ್, ಅಲ್ವಾ? ಅಷ್ಟೇ. 1,65,000 ಗಾಡಿ ಕೊಡ್ತೀನಿ ಸರ್. ಇದು 2010 ಮಾಡಲು, ತುಂಬಾ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? 100% ಮಾಡ್ಕೊಳ್ಳೋಣ ಬನ್ನಿ ಸರ್. ಅದನ್ನು ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸು. ಹಾಗೆ ಗೆಡ್ಜ್ ಇದೆ ಸರ್ ಇನ್ನೊಂದು ಸರ್. 1,65,000 ಗಾಡಿ ಕೊಡ್ತೀನಿ ಸರ್. ಯಾವ ಮಾಡಲು? 2010 ಮಾಡಲ್. ಒಂದಲ್ಲ, MS ಕಾರ್ಸಲ್ಲಿ 10 ಗೆಟ್ಸ್ ಇದೆ. 10 8 ನಿಂದ 10 ಗೆಟ್ಸ್ ಇದೆ ಸರ್. ಎಷ್ಟೇ ಓನರ್ ಇದು? ಇದು ಬಂದು ಸೆಕೆಂಡ್ ಓನರ್ ಆಗಿದೆ. 1,65,000 ಗಾಡಿ ಕೊಡ್ತೀನಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ಫಿಯಟ್ ಲೀನಿಯಾ ಬ್ಲಾಕ್ ಕಲರ್ ಸರ್ 11 ಮಾಡಲ್, 1,75,000ಗೆ ಡೀಸೆಲ್ ಗಾಡಿ ಕೊಡೋಣ ಸರ್. 1,75,000ಕ್ಕೆ 2011 ಮಾಡಲ್ ಫಿಯಟ್ ಲೀನಿಯಾ ಸಿಗ್ತಾ ಇದೆ ನೋಡಿ. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡಿ. ಎಷ್ಟೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್, ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ವರ್ಣ ಹುಡುಕ್ತಾ ಇದ್ದೀರಾ? 2008 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದನ್ನು ಹೇಳ್ತಾ ಇದೀನಲ್ಲ, ಸೂಪರ್ ಕ್ಲಾಸ್ ಪೆಟ್ರೋಲ್ ಗಾಡಿ, 0 ಮೇಂಟೆನೆನ್ಸ್. 1,85,000 ಹೇಳ್ತಾ ಇದಾರೆ ಈ ಗಾಡಿನ. ಕಸ್ಟಮರ್ ನೆಗೋಷಿಯೇಟ್ ಮಾಡಿ ಕೊಡೋಣ ಸರ್. 1,85,000 ಅದರಲ್ಲೂ ನೆಗೋಷಿಯೇಬಲ್. ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಅದನ್ನ ಎಲ್ಲ ಡಾಕ್ಯುಮೆಂಟ್ ಫ್ರೆಶ್ ಆಗಿರೋ ಗಾಡಿ. ಅದನ್ನು ಎಷ್ಟೇ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ. ಹಾಗೆ ಬೀಟು ಸರ್, ಇದು 2011 ಮಾಡಲ್ ಬೀಟು. ಇದು ಬಂದು 1,60,000 ಗಾಡಿ ಕೊಡ್ತಾರೆ ಸರ್. ಓನರು? ಸೆಕೆಂಡ್ ಓನರು, 2010 ಮಾಡಲ್ಲು. ಗಾಡಿ ತುಂಬಾನೇ ಚೆನ್ನಾಗಿದೆ. ಪೆಟ್ರೋಲ್ ಸರ್. ಪೆಟ್ರೋಲ್ ಸರ್. ಡೀಸೆಲ್ ಗಾಡಿ ಮೇಂಟೆನೆನ್ಸ್ ಜಾಸ್ತಿ ಅನ್ಕೋಬೇಡಿ, ಚೆನ್ನಾಗಿದೆ. ಅದನ್ನು ಸೂಪರ್ ಗಾಡಿ. ಪೆಟ್ರೋಲ್ ಆದ್ರೂ 0 ಮೇಂಟೆನೆನ್ಸ್ ಸರ್. ನೋಡಿ ಒಮಿನಿ ಬೇಕು ಅಂತ ಹೇಳ್ತಾ ಇರ್ತೀರಾ. ಈಗ ಒಂದು ಒಮಿನಿ ಬಂದಿದೆ MS ಕಾರ್ಸ್ ಅಲ್ಲಿ. ಇದ್ರ ಡೀಟೇಲ್ಸ್ ಸರ್ 2015 ಮಾಡಲ್ ಮಾರುತಿ ಓಮ್ನಿ ಸರ್. ಇದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋ ಗಾಡಿ ಅಂದ್ರೆ ಓಮ್ನಿ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ಶೇಪ್ ಸಮೇತ ಒರಿಜಿನಲ್ ಇದೆ ಸರ್. ಎಷ್ಟು ಸೀಟರ್ ಗಾಡಿ? ಶೇಪ್ ಸಮೇತ ರಿಪ್ಲೇಸ್ಮೆಂಟ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಸೀಟರ್ ಸರ್ ಇದು ನಿಮಗೆ 5 ಸೀಟರ್ ಇರಬೇಕು ಸರ್. ಈ ಗಾಡಿ ಏನ್ ರೇಟ್? ತುಂಬಾ ಕ್ಲಾಸ್ ಆಗಿದೆ. ಮಾರುತಿ ಓಮ್ನಿ. ಈ ಗಾಡಿ ಬಂದು ಕಸ್ಟಮರ್ 2,80,000 ಹೇಳ್ತಾ ಇದ್ದಾರೆ ಸರ್. ಯಾಕಂದ್ರೆ ಓಮ್ನಿ ಡಿಮ್ಯಾಂಡ್ ಇರೋದಕ್ಕೋಸ್ಕರ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ. ಮುಂದೆ ಬರಲಿ ಕಮ್ಮಿ ಮಾಡ್ಕೊಳ್ಳೋಣ ಸರ್. ಎಷ್ಟೇ ಓನರು ಸರ್? ಇದು ಬಂದು ಸೆಕೆಂಡ್ ಓನರ್ ಸರ್. ಇದು 15 ಮಾಡಲ್ ಗಾಡಿ. ಹಾಗೆ ನಿಸ್ಸಾನ್ ಮೈಕ್ರಾ ಬೇಕು ಅನ್ನೋರ್ಗೆ ಮೈಕ್ರಾ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2011 ಮಾಡಲು, ಸಿಂಗಲ್ ಓನರ್ ನಿಸ್ಸಾನ್ ಮೈಕ್ರಾ ಸರ್. XV ವೇರಿಯಂಟ್, ಬಟನ್ ಸ್ಟಾರ್ಟ್. ಅದನ್ನು ಬಟನ್ ಸ್ಟಾರ್ಟ್ ಬರುತ್ತೆ. ಡೀಸೆಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು 2,45,000 ಕಸ್ಟಮರ್ ಕೊಡ್ತಾರೆ ಸರ್. 2,45,000 ಹೌದು. ಬಟನ್ ನೆಗೋಷಿಯಬಲ್. ಬನ್ನಿ ಆನ್ ಟೇಬಲ್ ಮಾತಾಡೋಣ. ಅದನ್ನು ಟಾಪ್ ಎಂಡ್ ಮಾಡಲು, 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. ಮೈಕ್ರಾ. ಹೌದು. ಟಾಟಾ ಇಂಡಿಕಾ ಸರ್ 2010 ಸರ್. 1,45,000ಗೆ ಟಾಟಾ ಇಂಡಿಕಾ ವಿಸ್ಟಾ ಡೀಸೆಲ್ ಗಾಡಿ ಕೊಡೋಣ ಸರ್. ಎಷ್ಟೇ ಓನರು? ಸೆಕೆಂಡ್ ಓನರ್ ಆಗಿದೆ ಸರ್. 1,45,000 ಡೀಸೆಲ್. ಡೀಸೆಲ್ ಸರ್. TDI ಇಂಜಿನ್,
ಲೋ ಮೇಂಟೆನೆನ್ಸ್ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸೇ ಇರಲ್ಲ ಸರ್. ಟಾಟಾ ಇಂಡಿಕಾ ವಿಸ್ಟಾ ಇನ್ನೊಂದು 2013 ಮಾಡಲ್ಲು ಟಾಟಾ ವಿಸ್ಟಾ ಕ್ವಾರ್ಟರ್ ಜೆಟ್ ಇಂಜಿನ್ ಸರ್, ಡೀಸೆಲ್ ಗಾಡಿ. ಸೇಮ್ ಸ್ವಿಫ್ಟ್ ಅಲ್ಲಿ ಬರೋ ಇಂಜಿನೇ ಬರುತ್ತೆ ಇದಕ್ಕೆ. ಈ ಗಾಡಿ ಬಂದು 1,85,000 ಗಾಡಿ ಕೊಡ್ತೀವಿ. 1,85,000 ತಗೊಳ್ಳಿ. ಖಂಡಿತ. ಇದು ಬಂದು ಸೆಕೆಂಡ್ ಓನರ್ ಸರ್, 13 ಮಾಡಲ್ ಗಾಡಿ. ಡೀಸೆಲ್ ಪೆಟ್ರೋಲ್ ಅಂದ್ರೆ ಡೀಸೆಲ್ ಸರ್. ಡೀಸೆಲ್ ಹೌದು, ಆಲ್ಮೋಸ್ಟ್ ಎಲ್ಲ ಡೀಸೆಲ್ ನಿಮ್ಮ ಹತ್ರ ಇರೋದು. ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಮತ್ತೆ LPGನೂ ಇದೆ, CNGನೂ ಇದೆ ಸರ್. ಫೋರ್ಡ್ ಫಿಯೆಸ್ಟಾ ಸರ್ ಪೆಟ್ರೋಲ್ 2011 ಮಾಡಲು 1,75,000 ಗಾಡಿ ಕೊಡೋಣ ಸರ್. ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ ಗಾಡಿ. ಫೈನಲ್ ಪ್ರೈಸ್ ಹೇಳಿ. 1,65,000 ಕೊಡಿ ಸರ್, ತಗೊಂಡೋಗಿ ಸರ್. 1,65,000 ಅಷ್ಟೇ, ತಗೊಂಡೋಗಿ ಸರ್. ಯಾವ್ದು ಸರ್ ಇದು? ನೆಕ್ಸ್ಟ್ ಸರ್ ಟೊಯೋಟಾ ಕೊರೋಲಾ ಆಟೋಮೆಟಿಕ್ ಹುಡುಕ್ತಾ ಇದ್ದೀರಾ? ಯಾವುದು ಆಟೋಮೆಟಿಕ್ ಗಾಡಿ ಬೇಕು ಅಂದ್ರೆ ಟೊಯೋಟಾ ಕೊರೋಲಾ. ಯಾರೆಲ್ಲ ಒಂದು ಲೋ ಬಜೆಟ್ ಅಲ್ಲಿ ಸೆಡನ್ ವೆಹಿಕಲ್ ಹುಡುಕ್ತಾ ಇದ್ದೀರಾ, ಸೂಪರ್ ಆಗಿದೆ. ಆಟೋಮೆಟಿಕ್ 1,65,000 ಕಸ್ಟಮರ್ ಕೊಡ್ತಾರೆ ಸರ್. 1,65,000 ತಗೊಳ್ಳಿ, ನೆಗೋಷಿಯಬಲ್ ಬಂದ್ ಮಾತಾಡಿ. ಆಟೋಮೆಟಿಕ್ ತೋರಿಸಿ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಸುಮಾರು ಜನ ಕೇಳ್ತಾರೆ ಆಟೋಮೆಟಿಕ್ ಅಲ್ಲಿ. ಆಟೋಮೆಟಿಕ್ ಹೌದು.